ಓಂ ಶಾಂತಿ. ಓಂ ಶಾಂತಿ. ಅವ್ಯಕ್ತ ಮುರಳಿ ಮಂಥನದ ಮುಂದುವರೆದ ಭಾಗ. ದಿನಾಂಕ 14/11/2025. ಬಾಬಾ ಏನು ಹೇಳ್ತಿದ್ರು, ಸಮಯದ ಅನುಸಾರ ಸತ್ಯತೆ ಮತ್ತು ಪವಿತ್ರತೆಯ ಶಕ್ತಿಯ ಸ್ವರೂಪರಾಗಿ ಅಂತ. ಎಲ್ಲಿವರೆಗೆ ಭಗವಂತನನ್ನ ಸತ್ಯ ತಂದೆ, ಸತ್ಯ ಶಿಕ್ಷಕ, ಗುರುವನ್ನ ನೀವು ಗುರುತಿಸಿಲ್ವೋ, ಅಲ್ಲಿಯವರೆಗೆ ನಿಮಗೆ ಸತ್ಯತೆಯ ಶಕ್ತಿಯ ಅನುಭವ ಏನು ಅಂತ ಆಗೋದಿಲ್ಲ. ಆತ್ಮೀಯರೇ, ಪ್ರಶ್ನೆ, ಸತ್ಯ ತಂದೆ, ಸತ್ಯ ಶಿಕ್ಷಕ, ಸದ್ಗುರು ಅಂತಂದ್ರೆ ಏನು? ಏನಿದರ ಅರ್ಥ? ಸತ್ಯ ತಂದೆ, ಸತ್ಯ ಶಿಕ್ಷಕ, ಸದ್ಗುರು ಅಂತಂದ್ರೆ ಏನು? ಸರ್ವ ಸಂಬಂಧಗಳಲ್ಲಿ ಈ 3 ಸಂಬಂಧಗಳು ತುಂಬಾ ಇಂಪಾರ್ಟೆಂಟ್ ಆಗಿದೆ. ಆಮೇಲೆ ಅವರು ಸತ್ಯ ಯಾವುದು? ಪರಮಾತ್ಮ. ಆತ್ಮ ಹೇಳೋದು ಮೊದಲು ಸತ್ಯ, ಹೌದಾ? ಆತ್ಮಕ್ಕೆ ಜನ್ಮ ಯಾರು ಕೊಡ್ತಾರೆ? ತಂದೆ. ತಂದೆ ಕೊಡ್ತಾರೆ. ಆಮೇಲೆ ಶಿಕ್ಷಣ ಕೊಡ್ತಾರೆ. ತಂದೆಗೆ ಸಂಬಂಧಪಟ್ಟಂತ ವಿಷಯಕ್ಕಿದೆ, ಶಿಕ್ಷಕಕ್ಕೆ ಆಮೇಲೆ ಬರೋಣ. ಪಾಲನೆ. ನೋಡಿ, ಒಂದು ಮಗು ಈ ಪ್ರಪಂಚಕ್ಕೆ ಜನ್ಮ ಬರುತ್ತೆ, ಹೌದಾ? ಶಾರೀರಿಕವಾಗಿ ಜನ್ಮಕ್ಕೆ ಬಂದ ಮೇಲೆ ಅಪ್ಪ ಜನ್ಮ ಕೊಟ್ಬಿಟ್ಟು ಬಿಟ್ಬಿಡ್ತಾರ? ಪಾಲನೆ ಮಾಡ್ತಾರೆ. ಪಾಲನೆ ಮಾಡಬೇಕು. ಯಾಕಂದ್ರೆ ಆ ಮಗುಗೆ ಪ್ರಪಂಚದ ಬಗ್ಗೆ ಯಾವುದೇ ಜ್ಞಾನ ಇರೋದಿಲ್ಲ. ಆ ಶರೀರವನ್ನ ಪಾಲನೆ ಪೋಷಣೆ ಮಾಡೋದು, ದೊಡ್ಡದನ್ನಾಗಿ ಮಾಡೋದು ಯಾರ ಕೆಲಸ? ಅಪ್ಪ ಅಮ್ಮಂದೇ ಕೆಲಸ. ಶಿಕ್ಷಣ ಬರೋದು 5ನೇ ವರ್ಷದ ನಂತರ ಅಲ್ವಾ? ಅಲ್ಲಿವರೆಗೆ ಆ ಶರೀರವನ್ನೇನ್ ಮಾಡ್ಬೇಕು? ಹಾಲು, ಇವತ್ತಿನದಲ್ಲಿ ಇಂಜೆಕ್ಷನ್ನು, ಮಾತ್ರೆ, ಆಹಾರ, ಬಟ್ಟೆ, ಸ್ವೆಟರು, ಬಂಗಾರ, ಬರ್ತಡೇ, ಕೇಕು, ಮನೆ, ಇದನ್ನೆಲ್ಲ ಕೊಟ್ಬಿಟ್ಟು ಏನ್ ಮಾಡ್ಬೇಕು? ಆ ಮಗುವನ್ನ ಪೋಷಣೆ ಮಾಡಬೇಕು, ದೊಡ್ಡದು ಮಾಡ್ಬೇಕಲ್ವಾ? ಸ್ವಲ್ಪ ದೊಡ್ಡದಾದ್ಮೇಲೆ, ಸ್ವಲ್ಪ ಬುದ್ಧಿ ದೊಡ್ಡದಾದ್ಮೇಲೆ ಅವಾಗ ಏನ್ ಮಾಡ್ಬೋದು ಹೇಳಿ? ಅವರಿಗೆ ಶಿಕ್ಷಣವನ್ನ ಕೊಡಲಿಕ್ಕೆ ಸಾಧ್ಯ ಇದೆ. ಅಲ್ಲಿವರೆಗೆ ಏನ್ ಮಾಡಬೇಕು? ಪಾಲನೆ ಕೊಡ್ಬೇಕು. ಓಕೆ, ಆ ಮಗುಗೆ ಪಾಲನೆ ಯಾವ್ದರ ಆಧಾರದ ಮೇಲೆ ಸಿಗ್ತದೆ? ಯಾರಿಂದ ಸಿಗ್ತದೆ? ಶ್ರೀಮತದ ಆಧಾರ ತಂದೆಯಿಂದ ಸಿಗ್ತದೆ. ಸ್ಥೂಲವಾಗಿ ಹೇಳಿ, ಸ್ಥೂಲವಾಗಿ ಹೆಂಗ್ ಸಿಗ್ತದೆ? ಅವರ ತಂದೆ ಬಡವರಿದ್ರೆ ಅವ್ರಿಗೆ ಸಿಗೋದು ಬಡತನದ್ದೇ, ಶ್ರೀಮಂತರಿದ್ರೆ ಶ್ರೀಮಂತರದ್ದೇ ಅಲ್ವಾ? ಆ ಮಗು ಏನಾದ್ರು ಸಿರ್ಸಿಯಲ್ಲಿ ಹುಟ್ಟಿದ್ರೆ ಅವ್ರಿಗೆ ಅನ್ನ ಸಾಂಬಾರ ಸಿಗ್ತದೆ. ಹುಬ್ಳಿಲಿ ಹುಟ್ಟಿದ್ರೆ ರೊಟ್ಟಿ ಮತ್ತೆ ಎಣ್ಗಾಯಿ ಪಲ್ಯನೇ ಸಿಗ್ತದೆ. ಬೆಂಗಳೂರಿನಲ್ಲಿ ಹುಟ್ಟಿದ್ರೆ ಮುದ್ದೆ ಮತ್ತೆ ಅವರೆಕಾಳು ಸಾಂಬಾರ ಸಿಗ್ತದೆ. ಹೌದು ತಾನೆ? ಬೆಂಗಳೂರಿನಲ್ಲಿ ಹುಟ್ಟಿದಾಗ ಅವರ ಕನ್ನಡ ಭಾಷೆ ಬೇರೆ, ಸಿರ್ಸಿಯಲ್ಲಿ ಕನ್ನಡ ಭಾಷೆ ಬೇರೆ, ಗುಲ್ಬರ್ಗಾದಲ್ಲಿ ಹುಟ್ಟಿದ್ರೆ ಅವ್ರ ಕನ್ನಡ ಭಾಷೆ ಬೇರೆ. ತಂದೆ ವ್ಯವಸಾಯದವನಾಗಿದ್ದಿದ್ರೆ ವ್ಯವಸಾಯಕ್ಕೆ ಸಂಬಂಧಪಟ್ಟಂತೆ ಆಸ್ತಿ ಏನಾಗ್ತದೆ? ಮಗು ಸಿಗ್ತದೆ. ತಂದೆ ಏನಾದ್ರೂ IT ಕಂಪ್ನಿಲಿ ಕೆಲಸ ಮಾಡ್ತಾ ಇದ್ರೆ ಅದೇ ಶಿಕ್ಷಣ, ಅದೇ ಪಾಲನೆ, ಅದೇ ಕಾರು, ಅದೇ ಊರು ಸುತ್ತೋದು, ಅದೇ ಚಾಕ್ಲೇಟು, ಅದೇ ಮಾಲ್ಗಳು, ಅದೇ ಸಿಗ್ತಾವ ಅಲ್ವಾ? ಅಂದ್ರೆ ತಂದೆಯತ್ತ ಯಾವ ಶಿಕ್ಷಣಗಳಿದಾವೋ, ಯಾವ ಅನುಭವ ಇದೆಯೋ, ಯಾವ ಆಸ್ತಿ ಪಾಸ್ತಿ ಇದೆಯೋ, ಅದರಿಂದಲೇ ಮಗುವಿನ ಪಾಲನೆ. ಓಕೆ, ಈಗ ಸತ್ಯ ತಂದೆ ಅಂತಂದ್ರೆ ಏನು? ಆತ್ಮ. ಸತ್ಯ ಆತ್ಮ. ತಂದೆ ಯಾರು? ಬಾಬಾ. ಸತ್ಯ. ಪ್ರತಿದಿನ ಆ ತಂದೆ ಹತ್ರ ಹೇಗೆ ಚಿಕ್ಕ ಮಗು ಸಣ್ಣದಿದ್ದಾಗ ಆ ಮಗುವನ್ನ ತಾಯಿ ತಂದೆ ಏಳಿಸ್ತಾರೆ, ತಾಯಿ ಸ್ನಾನ ಮಾಡಿಸ್ತಾಳೆ, ತಾಯಿ ಬಟ್ಟೆ ಹಾಕ್ತಾಳೆ, ತಾಯಿ ಶುದ್ಧ ಆಹಾರವನ್ನ ಕೊಡ್ತಾರೆ. ಎಲ್ಲ ಏನ್ ಮಾಡ್ತಾರೆ? ತಂದೆನಾದ್ರೂ ಕೊಡ್ಬೋದು, ತಾಯಿನಾದ್ರೂ ಕೊಡ್ಬೋದು ಅಲ್ವಾ? ಪೇರೆಂಟ್ಸ್ಗಳು, ಪೋಷಕರು ಕೊಡ್ತಾರೆ, ಅಣ್ಣ, ಅಜ್ಜಿ ಯಾರೇ ಇಲ್ಲಿ. ಸರಿ, ಇಲ್ಲಿ ಪ್ರತಿದಿನ ತಂದೆಯಿಂದ ನಮ್ಗೆ ಏನು? ಬೆಳಿಗ್ಗೆ ಏಳಿಸುವಂಥದ್ದು,
ಪಾಲನೆ ಮಾಡುವಂಥದ್ದು, ಶಕ್ತಿಯನ್ನ ಕೊಡುವಂಥದ್ದು ಆಗ್ತಾ ಇದೆಯಾ? ಆಗ್ತಾ ಇದೆ. ಸರಿ. ಆ ಕಾರಣದಿಂದ ನಮ್ಗೆ ಬಾಡಿಗೆ ಮನೆ ಸ್ವಂತ ಮನೆ ಆಗ್ತಾ ಇದೆ. ಹ ಜಮೀನು ಹೆಚ್ಚಿಗೆ ಆಗ್ತಾ ಇದೆ, ಒಳ್ಳೆ ಕಡೆ ಕೆಲಸಗಳು ಸಿಗ್ತಾ ಇದ್ದಾವೆ ಅಲ್ವಾ? ಬಂಗಾರ ಜಾಸ್ತಿ ಇದೆ, ಹೌದಲ್ವೋ? ಹೌದು. ಹಾ, ಹೌದು ಅಂತ ನೀವು ಸುಳ್ಳು ತಂದೆ ತಿಳಿದಿರಿ ಅಂತ ಅರ್ಥ. ಹ? ಸತ್ಯ ತಂದಿರ್ತಿರೋದು ಶಾಂತಿ, ಸುಖ, ಸಂತೋಷ, ಆನಂದ, ನೆಮ್ಮದಿ, ಪ್ರೀತಿ. ಬಂಗಾರ ಆತ್ಮಕ್ಕ ಬೇಕು, ಬಿಲ್ಡಿಂಗ್ ಆತ್ಮಕ್ಕ ಬೇಕು ಅಂದರೆ ಇವತ್ತು ಕೂಡ ಭಗವಂತನ ಹತ್ರ ಹೋಗ್ಬಿಟ್ಟು ಶರೀರಕ್ಕೆ, ಧನಕ್ಕೆ, ಜನಕ್ಕೆ ಬೇಕಾಗಿರೋದನ್ನ ನೀವು ಕೇಳ್ತಾ ಇದ್ದೀರಿ, ಬೊಬ್ಬೆ ಹೊಡಿತಾ ಇದ್ದೀರಿ, ಕೂಗ್ತಾ ಇದ್ದೀರಿ, ಅಳ್ತಾ ಇದ್ದೀರಿ ಅಂತಂದ್ರೆ ಇನ್ನೂವರೆಗೂ ನೀವು ನಿಮ್ಮ ತಂದೆಯನ್ನ ಅರ್ಥ ಮಾಡ್ಕೊಂಡಿಲ್ಲ. ತಿಳಿದುಕೊಂಡಿಲ್ಲ ಅಂತ ಅರ್ಥ. ಹೌದಾ? ಹೌದು. ಸ್ನೇಹಿತನ ಹತ್ರ ಹೋಗ್ಬಿಟ್ಟು ಇನ್ನೊಬ್ಬನ ಸ್ನೇಹಿತ ಏನ್ ಮಾಡ್ತಾನೆ ಅಂದ್ರೆ, ನಮ್ದು ಹಳೆ ಕಾಲದ ನಾನು ಹೇಳ್ತಾ ಇರೋದು, ಈಗಿನ ತಂದೆನೂ ಕೂಡ ಡ್ರಿಂಕ್ಸ್ ಮಾಡ್ತಾರೆ ಬಿಡಿ, ಅದು ಆಮೇಲಿನ ಪ್ರಶ್ನೆ. ಓಕೆ, ಸ್ನೇಹಿತರೆಲ್ಲ ಏನ್ ಮಾಡ್ತಾರೆ ಅಂದ್ರೆ ಸ್ವಲ್ಪ ತಮ್ಮ ಜೊತೆಗಾರರನ್ನ ಅಂದ್ರೆ ಏನ್ ಮಾಡಿದ್ರೆ ದಾರಿನ ತಪ್ಪಿಸ್ತಾರೆ, ಸಿಗರೇಟ್ ಸೇದೋದು, ಗುಟ್ಕಾ ತಿನ್ಸೋದು ಎಲ್ಲ ಮಾಡಿಸ್ತಾರಲ್ವಾ? ಆದ್ರೆ ಅಪ್ಪ ಅಮ್ಮನ ಹತ್ರ ಹೋದ್ರೆ ಕೆಟ್ಟ ಹವ್ಯಾಸವನ್ನೇನ್ ಮಾಡೋದಿಲ್ಲ, ಪ್ರಾಕ್ಟೀಸ್ ಮಾಡಿಸೋದಿಲ್ಲ ಅಲ್ವಾ? ನಾವೆಲ್ಲ ಚಿಕ್ಕವರಿದ್ದಾಗ ಹಾಗೆ ಆಗ್ತಿತ್ತು, ಹೋಟೆಲಲ್ಲೂ ಕೂಡ ತಿನ್ನಬಾರ್ದಿತ್ತು ಅಲ್ವಾ? ಹಾಗೆ ಇಲ್ಲಿ ಭಗವಂತನ ಪ್ರಶ್ನೆ, ಪ್ರತಿದಿನ ಆ ತಂದೆ ಹತ್ರ ಹೋಗ್ಬಿಟ್ಟು ಆತ್ಮಶುದ್ಧಿ, ಆತ್ಮದ ಸ್ವಚ್ಛತೆ, ಆತ್ಮಕ್ಕೆ ಬೇಕಾಗಿರುವಂತ ಪಾಲನೆ, ಆತ್ಮಿಕ ಶಕ್ತಿಗಳನ್ನ ಅನುಭವ ಮಾಡೋದ್ರ ಜೊತೆಗೆ ಆ ರೀತಿ ಪ್ರತಿದಿನ ನಿಮ್ಗೆ ಏನ್ ಅನ್ಸ್ಬೇಕು? ನೀವೇನು ಶಾಂತಿ ಊಟ ತಿಂತೀರಲ್ಲ, ಹೊಸ ಊಟ ಅಂತ ಅನ್ಸ್ಬೇಕು. ಯಾಕಂದ್ರೆ ಆತ್ಮ ಯಾವಾಗಲೂ ಕೂಡ ಚೇಂಜಸ್ ಅನ್ನು ಇಷ್ಟಪಡುತ್ತಲ್ಲ, ಒಂದೇ ರೀತಿ ಇದನ್ನೇನ್ ಮಾಡೋದಿಲ್ಲ, ಇಷ್ಟಪಡೋದಿಲ್ಲ ಅಲ್ವಾ? ಚೇಂಜ್ ಬೇಕು ತಾನೆ. ಮುದ್ದೆ ಒಂದೇ ಆದ್ರೂ ಸಾಂಬಾರ್ ಬೇರೆ ಆಗ್ಬೇಕಲ್ವಾ? ಒಂದೇ ತಿಂತಾ ಇದೇನಾಗತ್ತಾ, ಬೇಜಾರಾಗ್ಬಿಡ್ತದಲ್ವಾ? ಹಾಗೆ ಪ್ರತಿದಿನ ಹೊಸ ಹೊಸ ಶಾಂತಿ, ಸುಖ, ಅಂದ್ರೆ ಅದರಲ್ಲಿ ಡೆಪ್ತ್, ಅದರಲ್ಲಿ ಆಳವಾಗಿರುವಂಥದ್ದು, ಕ್ವಾಲಿಟಿ ಇರುವಂಥದ್ದು. ಆ ರೀತಿ ಪ್ರತಿದಿನ ನಾವು ಹೆಚ್ಚಿನ ಸಮಯ ಏನ್ ಮಾಡ್ತಿದ್ದೀವಿ? ಆತ್ಮೀಯ ತಂದೆ ಹತ್ರ ಹೋಗ್ಬಿಟ್ಟು ಆತ್ಮಕ್ಕೆ ಸಂಬಂಧಪಟ್ಟಂತಹ ಪಾಲನೆಯನ್ನ ಪಡ್ಕೊಳ್ತಾ ಇದ್ದೀರಾ ಅಂತ ಯಾರು ಚೆಕ್ ಮಾಡ್ಕೊಳ್ಬೇಕು? ನಾವೇ ಚೆಕ್ ಮಾಡ್ಬೇಕು. ಅಥವಾ ತಂದೆ ಹತ್ರ ಹೋಗ್ಬಿಟ್ಟು ತನು ನನ್ನ ತಲೆನೋವು ಕಡಿಮೆ ಮಾಡು, ಹಣ ಕೊಡು, ಮನೆಯವ್ರ ಬುದ್ಧಿ ಸರಿ ಮಾಡು, ಇದೆಲ್ಲ ಏನು? ಸ್ಥೂಲ. ಶರೀರಕ್ಕೆ ಸಂಬಂಧಪಟ್ಟಿತ್ತು. ಅವಾಗ ನೀವು ಮಾಡಿ ಸರಿ ಆಯ್ತೋ ತಪ್ಪಾಯ್ತೋ? ತಪ್ಪಾಯ್ತು ತಾನೆ. ಶಿವಬಾಬಾ ಅಂತ ಹೇಳ್ತೀರಾ, ನಿರಾಕಾರ ಅಂತ ಹೇಳ್ತೀರಾ, ಪರಮಾತ್ಮ ಅಂತ ಹೇಳ್ತೀರಾ, ನನ್ನ ತಂದೆ ಅಂತ ಹೇಳ್ತೀರಾ. ಆದರೆ ತಂದೆಯಿಂದ ಒರಿಜಿನಲ್ ಫಾರ್ಮೇಟಿನ ಮೂಲ ಸ್ವರೂಪದ ನಿಜವಾದ ಸುಖ ಇರುವಂತಹ ಆಸ್ತಿಯಿಂದ ಪಾಲನೆಯಿಂದ ನಾವೇನ್ ಮಾಡ್ತಾ ಇಲ್ಲ, ಪಡ್ಕೊಳ್ತಾ ಇಲ್ಲ. ಅರ್ಥ ಆಯ್ತೇನು ಅಂತ? ಅಮ್ಮ ಮಗುಗೆ ಹಾಲು ಕೊಡ್ತೇನೆ ಅಂದ್ರೆ, ಬೇಡಪ್ಪ ನನ್ ಕುರುಕುರುನೇ ಬೇಕು, ಯಾಕಂದ್ರೆ ಉಪ್ಪು ಹುಳಿ ಖಾರ ಎಲ್ಲ ಚೆನ್ನಾಗಿರ್ತದಲ್ಲ, ಡೈರಿ ಮಿಲ್ಕೇ ಬೇಕು. ಸರಿ, ತಿನ್ಬೇಕಾದ್ರೆ ಚೆನ್ನಾಗಿರ್ತದೆ, ಸ್ವಲ್ಪ ದಿನದಲ್ಲಿ ಒಂದು ಮಗುಗೆ ಮೋಷನ್ನೇ ಆಗ್ತಾ ಇರ್ಲಿಲ್ವಂತೆ. ಯಾವ್ಯಾವ ಡಾಕ್ಟರ್ ಹತ್ರ ಹೋದ್ರು ಕೂಡ ಕಡಿಮೆನೇ ಆಗ್ತಾ ಇಲ್ಲ. ಹಾಸನದಲ್ಲಿರುವಂತ ಮಗು ಬೆಂಗಳೂರಿನ ದೊಡ್ಡ ದೊಡ್ಡ ಹಾಸ್ಪಿಟಲ್ ತೋರಿಸಿದ್ರು. ಆಮೇಲೆ ಗೊತ್ತಾಗಿದ್ದೇನು ಅಂತಂದ್ರೆ, ಆ ಮಗು ತಿನ್ನುವಂತ ಆಹಾರ ಯಾವುದು? ಕುರ್ಕುರೆ, ಚಾಕ್ಲೇಟು, ಬಿಸ್ಕಿಟ್, ಇಷ್ಟೇ. ತರಕಾರಿನೂ ಇಲ್ಲ ಅಂತ, ಏನೂ ಇಲ್ವಂತೆ. ಮ್ಯಾಗಿ. ಹಾ, ಸರಿನಾ? ಎಲ್ಲ ಕೆಮಿಕಲ್ ಮಯ ಆಗಿರುವಂತ ಕಾರಣದಿಂದ ಅಲ್ಲಿ ಒಳಗಡೆ ಡೈಜೆಷನ್ ಪವರ್ ಏನಾಗ್ಬಿಡುತ್ತೆ, ಹೊರಟೋಗ್ಬಿಡುತ್ತೆ, ನಾರಿನ ಐಟಮೇ ಇಲ್ವಂತೆ. ಓಕೆನಾ? ಹಾಗೆ ಇಲ್ಲಿ ಏನಾಗತ್ತೆ ಅಂತಂದ್ರೆ, ಆತ್ಮಕ್ಕೆ ಬೇಕಾಗಿರುವಂತ ಆಹಾರವನ್ನು ನಾವೇನ್ ಮಾಡೋದಿಲ್ಲ, ಪರಮಾತ್ಮನಿಂದ ತೆಗೆದುಕೊಳ್ಳೋದಿಲ್ಲ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ನಿಮ್ಗೆ ಸತ್ಯತೆಯ ಶಕ್ತಿಯ ಅನುಭವ ಆಗೋದಿಲ್ಲ. ಅರ್ಥ ಆಯ್ತೇನು ಅಂತ? ಸತ್ಯತೆಯ ಶಕ್ತಿ ಯಾವುದು? ಸಂಪೂರ್ಣವಾಗಿ ಆತ್ಮಕ್ಕೆ ಸಂಬಂಧಪಟ್ಟಂತ ಸಪ್ತಗುಣಗಳದ ಮಾತ್ರ, ಅದನ್ನೇ ಹೆಚ್ಚಿಗೆ ಮಾಡ್ತಾ ಹೋಗ್ಬೇಕು. ಅದೇ ಹೆಚ್ಚಿಗೆ ಆದ್ರೆ ಆತ್ಮೀಯರೇ, ನಿಮಗೆ ಬರೀ ಗಂಜಿ ಇದ್ರೂ ಖುಷಿ ಆಗತ್ತೆ, ಗೊತ್ತಾ ನಿಮ್ಗೆ? ಒಳಗಡೆ ಶಾಂತಿ ಸುಖ ಇಲ್ಲ ಅಂತಂದ್ರೆ 36 ವೆರೈಟಿ ಊಟ ಕೊಟ್ಟು ಕೂಡ ಆತ್ಮ ಖುಷಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟ ಐಶ್ವರ್ಯ ಶ್ರೀಮಂತಿಗೆ ಇದ್ರೂ ಕೂಡ ಮನಸ್ಸಿನಲ್ಲಿ ನೆಮ್ಮದಿ ಇಲ್ಲ, ಖುಷಿ ಇಲ್ಲ, ಸಫಲತೆ ಇಲ್ಲ, ಆನಂದ ಇಲ್ಲ ಅಂತಂದ್ರೆ ಅದು ಜೀವನ ನೀರಸವಾಗಿರ್ತದೆ ಅಲ್ವಾ? ಅದಕ್ಕಾಗಿ ಭಗವಂತ ಕೇಳ್ತಾರೆ, ಪ್ರತಿದಿನ ಸತ್ಯ ತಂದೆಯ ಪಾಲನೆಯನ್ನ, ಅವನ ಆಸ್ತಿಯನ್ನ ನಿಮ್ಮ ಜೀವನದಲ್ಲಿ ಎಷ್ಟು ಅನುಭವ
ಮಾಡ್ತಾ ಇದ್ದೀರಿ. ಇನ್ನು ಬರ್ತಾ ಇದೆ ಅಂತ ಹೇಳ್ತಾ ಇದ್ದೀರೋ, ನೋಡ್ತಾ ಇದ್ದೀರೋ, ಅಥವಾ ನಿಜ ಜೀವನದಲ್ಲಿ ಪ್ರತಿ ಕರ್ಮದಲ್ಲಿ ಅನುಭವ ಮಾಡ್ತಾ ಇದ್ದೀರೋ. ಅಪ್ಪನ ಆಸ್ತಿ ಸಿಗ್ತದೆ ಅಂತ ಹೇಳ್ತಿರೋ, ಆಸ್ತಿ ಸಿಕ್ಕಿರೋದನ್ನ ಅನುಭವಿಸ್ತಾ ಇದ್ದೀರಾ, ಬೇರೆಯವರಿಗೆ ಕೊಡ್ತಾ ಇದ್ದೀರಾ ಅಂತ ಏನ್ ಮಾಡ್ಕೊಳ್ಬೇಕು? ಚೆಕ್ ಮಾಡ್ಕೊಳ್ಬೇಕು. ನೆಕ್ಸ್ಟ್, ಸತ್ಯ ಶಿಕ್ಷಕ. ಏನ್ ಹೇಳಿ? ಸತ್ಯ. ಈಗ ಹೇಳಿ, ಸತ್ಯ ಶಿಕ್ಷಕ ಅಂತಂದ್ರೆ ಏನು? ಸತ್ಯ ಶಿಕ್ಷಕ ಅಂತಂದ್ರೆ ಏನು ಹೇಳಿ ನೋಡೋಣ. ಆತ್ಮದಲ್ಲಿ ಆತ್ಮದಲ್ಲಿ ಏನು ಕಡಿಮೆತನ ಇದೆ? ಶಿಕ್ಷಕ ಅಂದ್ರೆ ಶಿಕ್ಷಣ ಕೊಡುವಂಥವನು ಅಲ್ವಾ? ನಿಮ್ಮಲ್ಲಿ ಎಷ್ಟು ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರ, ಸಿಟ್ಟು ಎಷ್ಟಿದೆ ಹೇಳಿದ್ರು ನಮ್ಮನ್ನ ನಾವೇನ್ ಮಾಡ್ಕೊಳ್ಬೇಕು? ಚೆಕ್ ಮಾಡ್ಕೊಳ್ಬೇಕು. ನಾವ್ ಯಾವ್ದನ್ನ ಚೆಕ್ ಮಾಡ್ಕೊಳ್ತೀವಿ? ಬಟ್ಟೆ ಎಷ್ಟಿದೆ, ಆಸ್ತಿ ಪಾಸ್ತಿ ಎಷ್ಟಿದೆ, ಎಷ್ಟು ಜನ ಇದ್ದಾರೆ, ಎಷ್ಟು ಹಣ ಇದೆ, ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟಿದೆ, ಇದಂತಾನೆ ನಾವು ಚೆಕ್ ಮಾಡ್ಕೊಳ್ತೀವಿ. ಭಗವಂತ ಹೇಳುದು ಆತ್ಮಕ್ಕೂ ಶರೀರಕ್ಕೂ. ಬಾಬಾ ಜ್ಞಾನ ಕೊಡೋದು, ಶಿಕ್ಷಣ ಕೊಡೋದು ಆತ್ಮಕ್ಕೂ ಶರೀರಕ್ಕೂ? ಆತ್ಮಕ್ ತಾನೆ. ಅಂದ್ಮೇಲೆ ಆ ಶಿಕ್ಷಣವನ್ನು ನಾನು ಯಾವ್ದ್ರ ಜೊತೆ ಕಂಪ್ಯಾರಿಸನ್ ಮಾಡಬೇಕು? ಆತ್ಮನ ಜೊತೆಗೆ ಕಂಪ್ಯಾರಿಸನ್ ಮಾಡ್ಬೇಕು. ಓಕೆ, ಈಗ ಆತ್ಮದ ಜೊತೆಗೆ ಕಂಪ್ಯಾರಿಸನ್ ಮಾಡಿದ್ಮೇಲೆ ಶಿಕ್ಷಣ ಅಂತಂದ್ರೆ ಏನು? ಬಾಬಾ ಮೊದಲೇ ಹೇಳ್ತಾರೆ ಶಿಕ್ಷಣ ಅಂತಂದ್ರೆ ಯಾವ್ದಕ್ಕೆ ಹೇಳ್ತಾರೆ? ವಿದ್ಯೆ. ಬಾಬಾ ಏನ್ ಹೇಳ್ತಾರೆ? ನಾಲೆಜ್ ಈಸ್ ಸೋರ್ಸ್ ಆಫ್ ಇನ್ಕಮ್. ಶಿಕ್ಷಣ ಹೇಳೋದು ಸಂಪಾದನೆಗೆ ಮೂಲ. ಸರಿ, ಶಿಕ್ಷಣ ಜಾಸ್ತಿ ಆದಾಗ ಸಂಪಾದನೆ ಜಾಸ್ತಿ ಆಗ್ಬೇಕು, ಕಡಿಮೆ ಆಗ್ಬೇಕು? ಅಲ್ವಾ? ಶಿಕ್ಷಣ ಕಡಿಮೆ ಇದ್ರೆ ಸಂಬಳ ಏನಿರ್ತದೆ? ಕಡಿಮೆ ಇರ್ತದೆ. ಶಿಕ್ಷಣ ಜಾಸ್ತಿ ಆಗ್ತಾ ಹೋದಾಗ ಸಂಬಳ ಏನಾಗ್ತದೆ? ಜಾಸ್ತಿ ಆಗ್ತದೆ. ಈಗ ಭಗವಂತನ ಪ್ರಶ್ನೆ, ಪ್ರತಿದಿನ ನೀವು ಮುರಳಿ ಶಿಕ್ಷಣ ಪಡಿತಾ ಹೋದ ಮೇಲೆ ನಿಮ್ಮ ಮನಸ್ಸು ಪರಮಧಾಮದಲ್ಲಿದ್ದು ಪರಮಾತ್ಮನ ಒಳಗಡೆಗಿದ್ದು ಅಲ್ಲಿ ಸಪ್ತ ಗುಣಗಳನ್ನ ವಿಶ್ವಕ್ಕೆ ಕೊಡುವಂತ ನೌಕರಿಯನ್ನ, ಕೆಲಸವನ್ನ, ಕಾರ್ಯವನ್ನ ಪ್ರತಿದಿನ ಎಷ್ಟು ಮಾಡ್ತಾ ಇದ್ದೀರಿ? ಅರ್ಥ ಆಯ್ತಾ? ಶರೀರ ಸಂಬಂಧಪಟ್ಟಿದ್ದ ಹಣ ಅಲ್ಲ. ಯಾವ್ದಕ್ಕೆ ಸಂಬಂಧಪಟ್ಟಿದ್ದು? ಆತ್ಮಕ್ಕೆ ಸಂಬಂಧಪಟ್ಟಂತ ಹಣ ಸಂಪಾದನೆಯನ್ನ ಪರಮಧಾಮ ಹೇಳುವಂತ ಸ್ಥಳದಲ್ಲಿ ಪರಮಾತ್ಮ ಹೇಳುವಂತ ಮಾಲೀಕನ ಹತ್ರ, ಯಾರು ನಿಮ್ಗೆ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದಾರೆ, ಶಿಕ್ಷಣವನ್ನ ಕೊಟ್ಟಿದ್ದಾರೆ, ಆ ಶಿಕ್ಷಣವನ್ನು ಹೆಚ್ಚಿಗೆ ಮಾಡ್ತಾ ಮಾಡ್ತಾ ಆ ಶಿಕ್ಷಣದಲ್ಲಿ 2 ಕೆಲಸ. ಒಂದು ಪವಿತ್ರತೆ ಅಂತಂದ್ರೆ ಏನು? ನನ್ನಲ್ಲಿ ಒಂದು ಕೊಳೆಯನ್ನು ಏನ್ ಮಾಡ್ಬೇಕು? ತೆಗೆದಾಕ್ಬೇಕು. ಎರಡನೇದು ಏನ್ ಮಾಡ್ಬೇಕು? ಗುಣಗಳನ್ನ ಏನ್ ಮಾಡ್ತಾ ಹೋಗ್ಬೇಕು? ಹೆಚ್ಚಿಗೆ ಮಾಡ್ತಾ ಹೋಗ್ಬೇಕು. ಅಂದ್ರೆ ಸಾಲ ತೀರ್ತಾ ಹೋಗ್ಬೇಕು, ಆಧ್ಯಾತ್ಮಿಕ ಸಂಪಾದನೆ ಏನಾಗ್ಬೇಕು? ಹೆಚ್ಚಿಗೆ ಆಗ್ತಾ ಇರ್ಬೇಕು. ಆವಾಗ ದಿನದಿಂದ ದಿನಕ್ಕೆ ನಿಮ್ಮ ಮನಸ್ಸು, ಬುದ್ಧಿ ಆಧ್ಯಾತ್ಮಿಕ ಸಂಪಾದನೆಗಳಿಗೆ ಹೆಚ್ಚಿನ ಸಮಯವನ್ನ ಕೊಡ್ತಾ ಇದ್ದೀರಾ? ಅದು ನಿಮ್ಗೆ ಇಷ್ಟವಾಗ್ತಾ ಇದೆಯಾ? ಆ ಸಂಪಾದನೆ ಮಾಡಿರುವಂತ ಫಲ ನಿಮ್ಗೆ ಸಿಗ್ತಾ ಇದೆಯಾ ಅಂತ ನೀವೇನ್ ಮಾಡ್ಕೊಳ್ಬೇಕು? ಚೆಕ್ ಮಾಡ್ಕೊಳ್ಬೇಕು. ಲಾಸ್ಟ್ ಟೈಮ್ 40,000 ರೂಪಾಯಿ ಮೊಬೈಲ್ ತಗೊಂಡಿದ್ದೆ, ಈ ಸಲ ಎಷ್ಟರದ್ದು ಬೇಕು? 60,000 ರೂಪಾಯಿದು ಬೇಕು ಅಲ್ವಾ? ಹೀಗೆ ಸ್ಥೂಲವಾದ ಸಾಧನದ ಕಡೆಗೆ ನಮ್ಮ ಗಮನ ಹೋಗ್ತಾ ಇದೆಯೋ, ನಿರಾಕಾರ ಸಾಧನೆ ಕಡೆ ಗಮನ ಹೋಗ್ತಾ ಇದೆ. ಇಷ್ಟು ನಿರಾಕಾರ ಸಂಪಾದನೆ ಜಾಸ್ತಿ ಆಗ್ತಾ ಹೋಗ್ತದೆ. ಆವಾಗ ಯಾರೋ ಬಡವರು ಇರ್ತಾರೆ, ಹಣ ಇಲ್ದಿರೋರು ಇರ್ತಾರೆ. ಯಾವ ಬಡತನ? ಸಪ್ತಗುಣಗಳ ಬಡತನ. ಅದನ್ನು ನೀವೇನ್ ಮಾಡ್ತಿದ್ರಿ? ಬೇರೆಯವರು ಕೊಡ್ತಾ ಇದ್ದೀರಾ? ಅದನ್ನ ನೀವೇನ್ ಮಾಡ್ಬೇಕು? ಚೆಕ್ ಮಾಡ್ಕೊಳ್ಬೇಕು. ನಿಮ್ಮ ಸಂಕಲ್ಪವನ್ನ ಚೆಕ್ ಮಾಡ್ಕೊಳ್ಳಿ. ನಾವು ಸಂಕಲ್ಪದಲ್ಲಿ ಏನ್ ಮಾಡ್ತೀವಿ? ನನ್ನ ಮಗಳು US ಹೋಗ್ಲಿ, ಹಣ ಸಂಪಾದನೆ ಆಗ್ಲಿ ಹೇಳ್ತಿರೋ, ಅಥವಾ ನನ್ನ ಮಗಳು ಕೂಡ ಭಗವಂತನ ಮಗು ಆಗ್ಬಿಟ್ಟು ಈಶ್ವರನ ಫ್ಯಾಕ್ಟ್ರಿಲಿ ಕೆಲಸ ಮಾಡ್ಲಿ ಅಂತ ನಾವು ಎಷ್ಟನ್ನು ಸಂಕಲ್ಪ ಮಾಡ್ತೀವಿ? ಅದನ್ನ ಮಾಡುವಂತ ಮೊದಲು ನಾನು ಎಷ್ಟು ಮಾಡ್ತಿದ್ದೀನಿ ಅಂತ ಏನ್ ಮಾಡ್ಕೊಳ್ಬೇಕು? ಚೆಕ್ ಮಾಡ್ಕೊಳ್ಬೇಕಲ್ವಾ? ಮಾಡ್ತಾರೆ ಸತ್ಯ ಶಿಕ್ಷಣ. ಸತ್ಯ ಶಿಕ್ಷಕ ಅಂದ್ರೆ ಭಗವಂತ ಹೇಳಿರುವಂತ ಮುರಳಿಲಿ ಅನ್ಸ್ಬೇಕು, ಆ ಮುರಳಿಲಿ ಬಾಬಾ ನನಗೆ ಹೇಳ್ತಾ ಇದ್ದಾರೆ, ಆ ಕಡಿಮೆತನ ನನ್ನಲ್ಲೇ ಇದೆ, ನಾನೇ ಅದನ್ನೇನ್ ಮಾಡ್ಬೇಕು? ತೆಗೆದಾಕ್ಬೇಕು. ಮತ್ತೆ ಏನು ಸಾಧನೆ ಹೇಳಿದ್ದಾರೆ, ಏನ್ ತಪಸ್ಸು ಹೇಳಿದ್ದಾರೆ, ಯಾರಿಗೆ ಹೇಳಿದ್ದಾರೆ? ನನಗೆ ಹೇಳಿದ್ದಾರೆ, ನಾನೇ ಮಾಡ್ಬೇಕು. ಏನು ಮಾಡಿರ್ತೀವೋ ತಪ್ಪು, ನಾವ್ ಎಷ್ಟೋ ಜನ ಅನುಭವ ಹೇಳ್ತೀವಲ್ಲ, ನಾವು ತಪ್ಪೇನು ಮಾಡ್ತೀವಿ ಅದನ್ನೇ ಮುರಳಿನ ಮರ್ದಿನ ಹೇಳಿರ್ತಾರೆ ಬಾಬಾ ಅಂತ.
ಆದ್ರೆ ಇಲ್ಲಿ ಸಮಸ್ಯೆ ಏನು ಅಂತಂದ್ರೆ ಆ ಈಶ್ವರೀಯ ಜ್ಞಾನವನ್ನ ನಾವೇನ್ ಮಾಡ್ತೀವಿ, ಶರೀರಕ್ಕೆ ಕಂಪ್ಯಾರಿಸನ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಆ ಸಂಪಾದನೆಯನ್ನು ಮಾಡ್ತಾ ಹೋಗ್ತೀವಿ, ಹೆಚ್ಚಿಗೆ ಮಾಡ್ತಾ ಹೋಗ್ತೀವಿ. ನಾವೇನ್ ಮಾಡ್ತೀವಿ, ಸೆಂಟರ್ ಬೇಕು, ಸೋಫಾ ಬೇಕು, ಕಾರ್ ಬೇಕು, ಬಿಲ್ಡಿಂಗ್ ಬೇಕು, ಬಟ್ಟೆ ಬೇಕು, ಹೀಗೆ ಸ್ಥೂಲ ಸಾಧನಕ್ಕೆ ಅದನ್ನೇನ್ ಮಾಡ್ತೀವಿ ನಾವು, ಕನ್ವರ್ಷನ್ ಮಾಡ್ಕೊಳ್ತೀವಿ. ಅದಕ್ಕೆ ಬಾಬಾ ಹೇಳ್ತಾರೆ ಸತ್ಯ ಶಿಕ್ಷಕ ಅಂತಂದ್ರೆ ಯಾವ ಮಗು ಈ ಪರಮಾತ್ಮ ಕೊಟ್ಟಿರುವಂತ ಶಿಕ್ಷಣದಿಂದ ಆತ್ಮದ ಪರಿವರ್ತನೆ ಮಾಡ್ಕೊಳ್ತಾರೋ, ಆತ್ಮ ಸಂಪಾದನೆ ಮಾಡ್ಕೊಳ್ತಾರೆ, ಆತ್ಮಿಕ ಶಕ್ತಿಯನ್ನು ದಾನ ಮಾಡ್ತಾರೋ ಅವನ್ಯಾರು, ಸತ್ಯ ಶಿಕ್ಷಕನ ಸತ್ಯ ಮಗು. ಓಕೆ, ಆ ಸತ್ಯ ಬರಬೇಕು ಅಂತಂದ್ರೆ ಲೌಕಿಕದಿಂದ ನಾನು ಮೊದಲು ಸಾಯ್ಬೇಕು, ಸತ್ತೋಗ್ಬೇಕು. ಅದನ್ನ ನೀವು ಬಾಬಾ ಹೇಳಿದ್ರು ಸುಸೈಡ್ ಮಾಡ್ಕೊಳ್ಳಿ ಅಂತ ಅಲ್ಲ. ಸುಸೈಡ್ ಅಂದ್ರೆ ಶರೀರಕ್ಕಲ್ಲ, ಮನಸ್ಸನ್ನು ಸದಾ ಬಾಬನಲ್ಲಿಡಿ. ಮೂರನೇ ಬಾಬಾ ಹೇಳ್ತಾರೆ ಸತ್ಗುರು. ಮೂರನೇದು ಯಾರು, ಸದ್ಗುರು. ಗುರುವಿನ ಕೆಲಸ ಏನು, ಗುರುವಿನ ಕೆಲಸ ಏನು, ಮನೆಯ ದಾರಿ ತೋರಿಸಬೇಕು. ಆಮೇಲೆ ಆಮೇಲೆ ದಾರಿ ತೋರಿಸುವುದು, ವರದಾನ ಮುಕ್ತಿ, ಜೀವನ್ ಮುಕ್ತಿ. ಗುರುವಿನ ಕೆಲಸ ಏನು, ಮುಕ್ತಿ. ಮುಕ್ತಿ ಮತ್ತು ಜೀವನ್ ಮುಕ್ತಿ. ಯಾವ್ದ್ರಿಂದ ಮುಕ್ತ ಮಾಡಬೇಕು, ಸ್ಥೂಲ ನಾನು 63 ಜನ್ಮದಲ್ಲಿ ಏನು ಸಾಲ ಮಾಡಿದ್ದೇನೋ ಅದರಿಂದ ಏನ್ ಮಾಡ್ಬೇಕು, ಮುಕ್ತ. ಮುಕ್ತರನ್ನ ಮಾಡ್ಬೇಕು. ಜೀವನ ಮುಕ್ತಿ ಅಂತಂದ್ರೆ, ಜೀವನ ಮುಕ್ತಿ ಅಂತಂದ್ರೆ ಬಂಧನಗಳಿಂದ ಮುಕ್ತ ಮಾಡ್ಬೇಕು. ಅದು ಮುಕ್ತಿ ಆಯ್ತು. ಜೀವನ ಮುಕ್ತಿ ಅಂತಂದ್ರೆ ಆ ವಿಷಯದ ನಾನು ಜೀವನವನ್ನ ಮಾಡ್ತಾ ಇದ್ರು ಕೂಡ ಜೀವನದಲ್ಲಿರುವಂತ ನಮ್ಮ ಜೊತೆಯಲ್ಲಿರುವಂತ ವ್ಯಕ್ತಿಗಳು, ವಸ್ತುಗಳು, ವಿಷಯಗಳು ಅದು ನನಗೆ ಬಂಧನ ಅಂತ ಅನ್ಸಬಾರದು. ಅನ್ಸಬಾರದು. ಯಾವಾಗ ಯಾವಾಗ ಜೀವನ ಮುಕ್ತಿ ಸ್ಥಿತಿ ಅನುಭವ ಆಗ್ತದೆ? ಇವಾಗ ಸತ್ಯುಗದಲ್ಲಿ ನೀವು ಪಂಚತತ್ವಗಳ ಜೊತೆಗೆ ಇರ್ತಿರೋ ಇರಲ್ವೋ, ಇರ್ತಿರೋ ಇರಲ್ವೋ? ಸತ್ಯುಗದಲ್ಲಿ ಜನ ಇರ್ತಾರೋ ಇರಲ್ವೋ? ಇರ್ತಾರೆ. ಓಕೆ, ಅವಾಗ ಅದು ನಿಮ್ಗೆ ಜೀವನ ಬಂಧ ಅಂತ ಅನ್ಸತ್ತೋ, ಜೀವನ ಮುಕ್ತಿ ಅಂತ ಅನ್ಸತ್ತೋ? ಜೀವನ ಜೀವನ್ ಮುಕ್ತ. ಮುಕ್ತ. ಈಗ ನೀವು ಎಲ್ಲಿರ್ತೀರಿ, ಲೌಕಿಕದಲ್ಲಿ ಅಲೌಕಿಕದಲ್ಲಿ ಇರುವಂತ ಜನರ ಜೊತೆಗೆ ಇದ್ದಾಗ ನಿಮ್ಗೆ ಅದು ಮುಕ್ತಿ ಅಂತ ಅನ್ಸತ್ತೋ, ಬಂಧನ ಅಂತ ಅನ್ಸತ್ತೋ? ಬಂಧನ ಅನ್ಸುತ್ತೆ. ಬಂಧನ. ಕಾರಣ ನನ್ನವರು ಅಂತ ಹಿಡ್ಕೊಂಡು ಓಕೆ, ಜೀವನ್ ಮುಕ್ತಿ ಅಂತಂದ್ರೇನು, ಜೀವನ ಬಂಧನ ಅಂತಂದ್ರೆ ನನ್ನವರಿದ್ರೂನು ಇಲ್ದಂಗಿದ್ರೆ ಮುಕ್ತ. ಜಂಜಾಟಗಳಿಂದ ಮುಕ್ತರಾಗೋದು ಜೀವನ. ಶಾಕೊಂಡ್ರೆ ನನ್ನವರು ಅಂತ ಶಾಕೊಂಡ್ರೆ ಅದು ಬಂಧನ. ಮುಕ್ತಿ ಯಾವಾಗ ಆಗ್ತೀರಿ ಜಂಜಾಟದಿಂದ? ಈ ಇದ್ದು ದೇಹ ಇಲ್ದಂಗೆ. ಅಭಿಮಾನ ಇರಬಾರ್ದು. ಆ ದೇಹಾಭಿಮಾನ ಇಲ್ಲದೆ ಇರುವಾಗ ಬಂಧನ ಮುಕ್ತ ಆಗ್ತೀವಿ. ಜಂಜಾಟದಿಂದ ಮುಕ್ತರು ಯಾವಾಗ ಆಗ್ತೀರಾ ಅಂತಂದ್ರೆ ಅವ್ರ ಸಾಲ ಎಲ್ಲ ತೀರಿಸಿದಾಗ. ಏನಾದಾಗ? ಶಾಲೆ ಪ್ರಾಕ್ಟಿಕಲ್ ಆಗಿ ಹೇಳ್ತೀನಿ ಕೇಳಿ. ನಾವು ಲೌಕಿಕದಲ್ಲಿ ಹೋಗ್ತೀವಿ, ಹೌದಾ? ಹೋಗ್ತೀವೋ ಇಲ್ವೋ? ಹೋಗ್ತೀವಿ. ಕರೆಕ್ಟ್ ಆಗಿ ಹೇಳ್ತಾ ಹೋಗಿ. ಲೌಕಿಕದಲ್ಲಿ ನಾವು ಹೋಗ್ತೀವಿ, ಮದುವೆ ಮನೆಗೆ ಹೋಗ್ತೀವಿ, ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಹೋಗ್ತೀವಿ. ಓಕೆ, ಅವಾಗ ನಮ್ ಬಾಬಾ ನೆನಪಿರುತ್ತಾ? ಇಲ್ಲ. ಇಲ್ಲ ಅಲ್ವಾ? ಸರಿ, ವಾಪಸ್ ಬರ್ಬೇಕಾದ ಮನಸ್ಸು ಭಾರ ಆಗಿರ್ತದೋ, ಹಗೂರವಾಗಿರ್ತದೋ? ಬಾರ್ ಆವಾಗ ನಿಮ್ಮನ್ನ ಜನ ಹಿಂದಗಡೆಯಿಂದ, ಎದುರುಗಡೆಯಿಂದಲ್ಲ, ಎದುರುಗಡೆಯಿಂದ ಚಿನ್ನ ಮಾತಾಡ್ತಿರ್ತಾರೆ. ಹಿಂದಗಡೆಯಿಂದ ನಿಮ್ಮ ಬಗ್ಗೆ ಜನ ನಿಂದನೆ ಮಾಡ್ತಾರೋ, ಹೊಗಳ್ತಾರೋ? ನಿಂದನೆ ಮಾಡ್ತಾರೆ. ನಿಂದನೆ ಮಾಡಿ. ಸರಿ, ಬಾಬನ್ ಮನೆಗೆ ಹೋಗಿದ್ದೀರಿ, ಈಶ್ವರಿ ಸೇವೆ ಮಾಡಿದಿರಿ, ಖುಷಿಯಿಂದ ಜ್ಞಾನ ಹೇಳಿದಿರಿ, ಯೋಗವನ್ನ ಮಾಡಿಸಿದಿರಿ. ಅಲ್ಲೂ ಕೂಡ ಬಂದಿರೋದು ಆತ್ಮಗಳು ತಾನೆ? ಹೌದು. ಅಲ್ಲೂ ಕೂಡ ವಾಸ ಮಾಡಿದಿರಿ ತಾನೆ? ಅಲ್ಲೂ ಊಟ ಮಾಡಿದಿರಿ ತಾನೆ? ಓಕೆ, ಆ ಕರ್ಮ ಮುಗಿಸ್ಕೊಂಡು ಬಂದಾಗ ಜನ ಮನಸ್ಸಿನಿಂದ ನಿಮ್ಗೆ ಧನ್ಯವಾದ ಹೇಳ್ಕೊಡ್ತಾರೋ, ಶಾಪ ಕೊಡ್ತಾರೋ? ಧನ್ಯವಾದ. ಧನ್ಯವಾದಗಳು. ಅವಾಗ ಮನಸ್ಸು ಹಗುರ ಆಗತ್ತೋ, ಭಾರ ಆಗತ್ತೋ? ಹೌದು. ಅಂದ್ಮೇಲೆ ಭಗವಂತನ ಮನೆಗೆ ಹೋದಾಗ ಜೀವನ ಮುಕ್ತ ಸ್ಥಿತಿ ಅಂತಂದ್ರೆ ಏನು? ಖುಷಿಯಿಂದ ವಾಪಸ್ ಬರ್ತಾನೆ. ಅಂತಂದ್ರೆ ಹಾಸ್ಪಿಟ್ಲಿಗೆ ಹೋಗಿ ಒಳಗಡೆ ಹೋದಾಗ ಕಾಯಿಲೆ ಅದೇನಾಗ್ಬೇಕು, ಗುಣ ಆಗ್ಬೇಕು. ನೋವು ಕಡಿಮೆ ಆಗ್ಬಿಟ್ಟು ಹೊರಗಡೆ ಬಂದ್ ಹೆಂಗಿರ್ತದೆ ಅಲ್ವಾ? ಹಗುರವಾಗಿರ್ತದೆ. ಅದೇ ಬಾರ್ ಅಂಡ್ ರೆಸ್ಟೋರೆಂಟ್ ಒಳಗಡೆ ಹೋದ್ರೆ ಕಾಯಿಲೆ ತಗೊಂಡು ಬಂದಿದ್ದಿರ್ತದೆ. ಹೌದು ತಾನೆ? ವ್ಯತ್ಯಾಸ ಗೊತ್ತಾಗತ್ತೋ, ಗೊತ್ತಾಗಲ್ವೋ? ಗೊತ್ತಾಗಲ್ಲ. ಹಾಗೆ ಇಲ್ಲಿ ಬಾಬಾ ಹೇಳ್ತಾರೆ, ಮಕ್ಕಳೇ ಏನು ಸತ್ ಗುರು ಅಂತಂದ್ರೆ ನೀವು ಎಲ್ಲಿ ಹೋಗ್ಬೇಕಾದ್ರೂ ಕೂಡ ಗುರುವನ್ನ ಜೊತೆಯಲ್ಲಿ ಇಟ್ಕೊಂಡ್ಬಿಟ್ಟು ನೀವು ಮುಕ್ತ ಜೀವನ್ ಮುಕ್ತರಾಗೋದ್ರ ಜೊತೆಗೆ ಬೇರೆಯವರಿಗೂ ಮುಕ್ತಿ ಜೀವನ ಮುಕ್ತಿಯನ್ನ ನೀವು
ಕೊಡ್ತಾ ಇದ್ದೀರೋ ಅಥವಾ ಜೀವನ ಬಂಧನದಲ್ಲಿ ಬರ್ತಾ ಇದ್ದೀರೋ? ಜೀವನ ಬಂಧನ ಅಂತಂದ್ರೆ ಕರ್ಮಕ್ಷೇತ್ರಕ್ಕೆ ಹೋದಾಗ ಭಗವಂತನ ಶಕ್ತಿಯನ್ನು ನಾನು ಎಲ್ಲರಿಗೂ ಪೇಮೆಂಟ್ ಮಾಡೋದರ ಮೂಲಕ ನನ್ನ ಲೆಕ್ಕಾಚಾರನೂ ಕೂಡ ಕ್ಲಿಯರ್ ಮಾಡ್ಕೊಳ್ಬೇಕು. ಅವರಿಗೆ ಈಶ್ವರಿಯ ಸುಖದ ಅನುಭವವನ್ನು ಅವರಿಗೆ ಮಾಡಿಸ್ಬೇಕು. ನಾನು ದೇವತೆ ಆಗ್ಬೇಕೇ ಹೊರತು ಅವರತ್ತಿರುವಂತ ಹಣ, ಅಂತಸ್ತು, ಹೆಸರು, ಕೀರ್ತಿ, ಹೊಗಳಿಕೆ ಬೇಕು ಅಂತ ಮನಸ್ಸಿನಲ್ಲಿ ಇಟ್ಟುಕೊಳ್ಳಬಾರದು. ಅದಕ್ಕಾಗಿ ಪ್ರತಿಯೊಂದು ಕರ್ಮವನ್ನು ಮಾಡಬೇಕಾದ್ರೆ ನೀವು ಸದ್ಗುರುವಿನ ರೂಪದಲ್ಲಿ ನೀವು ಮುಕ್ತ ಜೀವನ್ಮುಕ್ತರಾಗೋದಲ್ಲದೇನೆ ನೀವು ಎಲ್ಲೆಲ್ಲಿ ಹೋಗಿರ್ತೀರೋ ಪಂಚತತ್ವಗಳು, ವಾತಾವರಣ, ವಾಯುಮಂಡಲ, ಮನುಷ್ಯಾತ್ಮರು, ಸರ್ವ ಆತ್ಮಗಳನ್ನ ಮುಕ್ತರನ್ನಾಗಿ ಮಾಡ್ತಾ ಇದ್ದೀರಾ. ಅವ್ರಿಗೆ ಸ್ಪಷ್ಟ ಜ್ಞಾನವನ್ನ ಕೊಡ್ತಾ ಇದ್ದೀರಾ. ಅವ್ರಿಗೆ ನಿಜವಾದಂತ ಸುಖದ ಅನುಭವ ಮಾಡಿಸ್ತಾ ಇದ್ದೀರಾ. ಅವರನ್ನ ಕಾಯಿಲೆಯಿಂದ ಹೊರಗಡೆ ಕರ್ತಾ ಇದ್ದೀರಾ. ಅವರಿಗೆ ಮೆಡಿಸಿನ್ಸ್ ಕೊಡ್ತಾ ಇದ್ದೀರಾ. ಯಾವುದು? ಶರೀರದಲ್ಲ, ಯಾವುದು? ಮನಸ್ಸಿಂದು. ಇಷ್ಟು ನೀವು ಮಾಡ್ತಾ ಇದ್ರೆ ನೀವು ಸರಿಯಾಗಿ ಶಿವಬಾಬಾನ ಉಪಯೋಗ ಮಾಡ್ಕೊಳ್ತಾ ಇದ್ದೀರಿ ಅಂತ ಅರ್ಥ. ಆವಾಗ ಮಾತ್ರ ಸತ್ಯತಾ ಶಕ್ತಿ, ಪವಿತ್ರತೆ ಶಕ್ತಿ ನಿಮ್ಮಲ್ಲಿ ಬರಲಿಕ್ಕೆ ಸಾಧ್ಯ. ಪವಿತ್ರತಾ ಶಕ್ತಿ ಅಂತಂದ್ರೆ ಇಲ್ಲಿಯವರೆಗೆ ಏನ್ ಮಾಡ್ತಿದ್ವಿ? ಮನೆ ನಮ್ದು, ಮನೆಯವ್ರು ನಮ್ಮವರು, ಮಕ್ಕಳು ನಮ್ಮವರು, ಆಸ್ತಿ ನಮ್ದು, 2 ಎಕರೆ 3 ಎಕರೆ, ದೊಡ್ಡ ಬಿಲ್ಡಿಂಗು, ಜಮೀನು, ಬಂಗಾರ ಎಲ್ಲ ಯಾರ್ದು? ಒಂದು ಇದು ಬಂಧನನು ಮುಕ್ತನ? ಬಂಧನ. ಮತ್ತೆ ಮುಕ್ತ ಯಾವುದು? ಪರಮಾತ್ಮನ ಎಲ್ಲಾ ಬಂಧನ. ಪರಮಾತ್ಮಂದು ಅಂತ ಹೇಳೋದು ಮುಕ್ತ. ಬರೀ ಬಾಯೆಲ್ಲ ಮಾತು ಹೇಳೋದಲ್ಲ. ಏನ್ ಮಾಡೋದಲ್ಲ? ಎಲ್ಲಾ ಅಂತ. ಬಾಬಾ ನಿಂದು ಅಂತ ಹೇಳೋದು, ಮೈ ಪೂರ್ತಿ ಬಂಗಾರ ಹಾಕೊಳ್ಳೋದು. ಓಕೆನಾ? ಕೈಯಲ್ಲಿ ಆ ಕಡೆಗೆ ಒಂದು 5 ಬಂಗಾರದ ಬಳೆ, ಈ ಕಡೆಗೆ ಒಂದು 5 ಬಂಗಾರದ ಬಳೆ, ಕೊನೆ ಕುತ್ತಿಗೆಗೆ ಒಂದು 2 kg ನೆಕ್ಲೆಸ್. ಎಲ್ಲ ನಿಂದಪ್ಪ, ನಂದೇನಿಲ್ಲ. ಇದಕ್ಕೇನ್ ಹೇಳ್ತಾರೆ? ಸನ್ಯಾಸಿಗಳು ಅಂತ ಹೇಳ್ತಾರಲ್ವಾ, ತ್ಯಾಗಿ ಅಂತ ಹೇಳ್ತಾರೆ. ಹೌದಲ್ವೋ? ಇಲ್ಲ. ಮತ್ತೆ ನಿಮ್ಮ ಜೀವನವನ್ನ ಜನ ನೋಡ್ತಾರೆ. ಆತ್ಮೀಯರೇ, ನೀವೇನು ಮಾಡ್ತಿದ್ದೀರಾ, ಹೇಗಿರ್ತೀರಾ? ಹಾಗಂತ ನೀವು ಕಾಡಲ್ಲಿ ಹೋಗ್ಬಿಟ್ಟು ಅಲ್ಲಿ ಕುತ್ಕೊಳ್ಳಿ ಅಂತ ಬಾಬಾ ಏನು ಹೇಳಿಲ್ಲ. ಗುಡಿಸಲಲ್ಲಿ ಹೋಗ್ಬಿಟ್ಟು ಕುತ್ಕೊಳ್ಳಿ ಅಂತ ಬಾಬಾ ಏನು ಹೇಳಿಲ್ಲ. ಆದ್ರೆ ಏನಿರ್ಬೇಕು? ಸಿಂಪಲ್ ಆಗಿರ್ಬೇಕು, ಸಿಂಪಲ್ ಆಗಿರ್ಬೇಕು ಅಂತ ಹೇಳ್ತಾರೆ ಬಾಬಾ. ಅದಕ್ಕೆ ಸಂಪೂರ್ಣ ಪವಿತ್ರತೆ ಅಂತಂದ್ರೆ ಈ ಪ್ರಪಂಚದಲ್ಲಿರುವಂತ ಯಾವುದೇ ವ್ಯಕ್ತಿ, ವಸ್ತು, ವಿಷಯಗಳು ನನ್ನವರು ಅಲ್ಲ. ನಂಬರ್ 1. ನಂಬರ್ 2, ಪ್ರಪಂಚದ ಯಾವುದೇ ವಸ್ತು, ವ್ಯಕ್ತಿ, ವಿಷಯಗಳ ಸುಖ ನನಗೆ ಬೇಡ. ಅದರ ಇಚ್ಛೆ ನನಗೆ ಇರಬಾರದು. ನಿಮ್ಗೊಂದು ಪ್ರಶ್ನೆ, ನಿಮ್ಗೆಲ್ಲರಿಗೂ ಕೂಡ ಜ್ವರ ಬಂದಿದೆಯೋ ಬಂದಿಲ್ವೋ ನಿಮ್ಮ ಜೀವಿತ ಅವಧಿಯಲ್ಲಿ? ಬಂದು ಪಕ್ಕ? ಗ್ಯಾರಂಟಿ? ಸರಿ. ಜ್ವರ ಬಂದಾಗ ನೀವು ಊಟ ಮಾಡ್ತಿರೋ ಮಾಡಲ್ವೋ? ಮಾಡಲ್ಲ. ಊಟ ಮಾಡ್ತಿರೋ ಮಾಡಲ್ವೋ? ಗಂಜಿ ಕುಡಿ. ಮಾಡ್ತೀವಿ. ಏನೋ ಒಂದು ಶರೀರಕ್ಕೆ ಆಹಾರ ಕೊಡ್ತಿರೋ ಕೊಡಲ್ವೋ? ಕೊಡ್ತೀವಿ. ಸರಿ. ಆವಾಗ ಆ ಆಹಾರ ಚೆನ್ನಾಗಿ ರುಚಿ ಇರ್ತದಲ್ವಾ? ಇಲ್ಲ. ಇಲ್ಲ. ಅವಾಗ ಏನ್ ಮಾಡ್ತೀರಾ? ಕಹಿ ಇರ್ತೀವಿ. ಶರೀರಕ್ಕೆ ಆಹಾರ ಬೇಕು ಅಂತ ತಿಂತೀವಿ ಅಷ್ಟೇ ಬಿಟ್ರೆ ರುಚಿಗೋಸ್ಕರ ನಾವೇನ್ ಮಾಡಿದ್ರೆ ಆಹಾರ ಸ್ವೀಕಾರ ಮಾಡಲ್ಲ. ಮಾಡೋದಿಲ್ಲ. ಹಾಗೆ ಸುಖಕ್ಕೋಸ್ಕರ ನಾವೇನ್ ಮಾಡೋದು ಬೇಡ, ಶರೀರದ ಪಾಲನೆ ಮಾಡೋದು ಬೇಡ. ಯಾವ್ದಕ್ ಮಾಡ್ಬೇಕು? ಶರೀರದ ನಿರ್ವಹಣೆ ಮಾಡ್ಬೇಕು. ಸರಿ, ಇಡ್ಲಿಕ್ಕೊಂದು ಮನೆ, ಮಲ್ಕೊಳ್ಳಿಕ್ಕೊಂದು ಮಂಚ, ತಿನ್ಲಿಕ್ಕೊಂದು ಆಹಾರ. ಸಿಂಪಲ್. ಅನ್ನ ಸಾಂಬಾರು ಮಾಡಿದ್ವಿ 3 ಹೊತ್ತು ಅನ್ನ ಸಾಂಬಾರೇ. ಮಧ್ಯಾಹ್ನ ಬೇರೆ, ಬೆಳಗ್ಗೆ ಬೇರೆ, ರಾತ್ರಿ ಬೇರೆ ಅಂತ ಏನ್ ಮಾಡೋಂಗಿಲ್ಲ. ದೋಸೆನೇ ಬೇಕು, ಪ್ಲೇನ್ ದೋಸೆನೇ ಬೇಕು, ಮಸಾಲೆ ದೋಸೆನೇ ಬೇಕು, ಅದಕ್ಕೆ ಆಲೂಗಡ್ಡೆ ಏನ್ ಬೇಕು, ಪಲ್ಯನೇ ಬೇಕು, ಚಟ್ನಿನೇ ಬೇಕು, ತೆಂಗಿನಕಾಯಿ ಚಟ್ನಿನೇ ಬೇಕು ಅಂತ ಬಿಟ್ಟು ಏನ್ ಮಾಡಬಾರ್ದು? ನಿರೀಕ್ಷೆ ಮಾಡಿ. ಅಯ್ಯೋ, ಪ್ರತಿದಿನ ತೆಂಗಿನಕಾಯಿ ಚಟ್ನಿ ತಿಂದು ತಿಂದು ಬೇಜಾರಾಗ್ಬಿಟ್ಟಿದೆ ರೀ, ಅದಕ್ಕೆ ಇವತ್ತು ಟೊಮೆಟೊ ಚಟ್ನಿ ಮಾಡಿದ್ದೇನೆ, ನಾಳೆಗೆ ಪುದೀನಾ ಚಟ್ನಿ ಮಾಡಿದ್ದೇನೆ. ಒಂದೇ ತಿಂದು ತಿಂದು ನಾಲ್ಗೆ ಒಂದೇ ಜಡ್ ಹಿಡಿದು ಹೋಗ್ಬಿಟ್ಟಿದೆ ಅಲ್ವಾ? ಇದೆಲ್ಲ ಏನು? ಇಂದ್ರಿಯ ಸುಖ. ಆಮೇಲೆ ಏನ್ ಹೇಳೋದು ಗೊತ್ತಾ? ನಾ ಬಾಬನ್ ಮಕ್ಳಲ್ವಾ, ಹೊರಗಡೆಗೆ ಏನು ತಿನ್ಲಿಕ್ಕೆ ಆಗಲ್ಲ ಅಂತ ಬಿಟ್ಟು ಅಕ್ಕೋರೆ ನಮ್ಮ ಹೆಸರಿನ ಬ್ರಹ್ಮ ಭೋಜನ ಮಾಡಿ ಅದ್ರ ಮೆಣಸಿನಕಾಯಿ ಬೋಂಡ, ಗುಲಾಬ್ ಜಾಮೂನು, ಒಳ್ಳೊಳ್ಳೆ ಬಜ್ಜಿ, ಪಂದೀರು ಎಲ್ಲವನ್ನೇನ್ ಮಾಡಿ ಮಾಡಿ. ಇದು ಯಾರ ಲಕ್ಷಣ? ಇದು ಯೋಗಿಗಳ ಲಕ್ಷಣ ಅಲ್ವಾ? ಅಂದ ಮೇಲೆ ನಾವು ಅಲ್ಲಿ ಹೋಗ್ಬಿಟ್ಟು ಆಧ್ಯಾತ್ಮಿಕ ಆಹಾರವನ್ನ ತಿಂದು ಬೇರೆಯವ್ರು ತಿನ್ನಿಸ್ಬೇಕು. ನಾವು ಸ್ಥೂಲವಾದ ಶರೀರದ ಆಹಾರವನ್ನ ತಿಂದುಬಿಟ್ಟು ಏನ್ ಮಾಡ್ಬೇಕು? ಅವ್ರ ಆರೋಗ್ಯನೂ ಕೂಡ ಹಾಳು ಮಾಡ್ಬೇಕು. ಇವತ್ತಿನ ಹೆಚ್ಚಿನ ಜನ BP ಶುಗರ್ನವರೇ ಇರ್ತಾರಲ್ವಾ?
ಇನ್ನು ಬಾಬನ ಮನೆಗೆ ಬರೋರಂತೂ ಆಲ್ಮೋಸ್ಟ್ 60-70 ವರ್ಷದ ಮೇಲಿನವರು ಇರ್ತಾರೆ. ಯಾರಿಗೂ ಕೂಡ ಏನ್ ಬೇಕಾಗಿಲ್ಲ, ಬಜ್ಜಿ ಬೋಂಡ ಬೇಕಾಗಿಲ್ಲ. ಅವ್ರು ಬರೋದು ಯಾವ್ದಕ್ಕೆ? ನಿಜ ಹೇಳ್ತೀನಿ ಆತ್ಮೀಯರೇ, ಬಂದಿರುವಂತ ಆತ್ಮರಿಗೆ 4 ಮಾತು ಪ್ರೀತಿಯಿಂದ ಮಾತಾಡಿ ಅದು ಬೇಕು ಜನರಿಗೆ. ಬಜ್ಜಿ ಬೋಂಡ ಎಲ್ಲ ಕಡೆ ಸಿಗ್ತದೋ ಸಿಗಲ್ವೋ? ಪ್ರೀತಿಯ ಮಾತು, ಸ್ನೇಹ, ಅದಕ್ಕೋಸ್ಕರ ಅವ್ರು ಬರ್ತಾರೆ ಬಿಟ್ರೆ ಬೇರೆ ಆಹಾರಕ್ಕೋಸ್ಕರ ಬರೋದಿಲ್ಲ. ಹಾಗೆ ಯಾರು ತುಂಬಾ ಬಡವರು ಇರಬಹುದು, ಆದರೆ ನಿಜವಾಗ್ಲೂ ಅವ್ರಿಗೆ ಅನುಭವ ಮಾಡಿಸ್ಬೇಕಾಗಿರೋದು ಯಾವ್ದ್ರಿಂದ? ಪ್ರೀತಿಯ ಮಾತುಗಳಿಂದ. ಆಧ್ಯಾತ್ಮಿಕ ಶಕ್ತಿಯಿಂದ. ಅಂದ್ಮೇಲೆ ಅದನ್ನು ಕೊಡಬೇಕು ಅಂತ ನಿಮ್ಮಲ್ಲಿ ಆ ಶಕ್ತಿ ಇರಬೇಕಲ್ವಾ? ಅದಕ್ಕಾಗಿ ಒಂದು ಪವಿತ್ರತೆ, ಎರಡನೇದು ಸತ್ಯತೆ. ಆ ಪವಿತ್ರತೆ ಅಂತಂದ್ರೇನು? ಸ್ಥೂಲ ಪ್ರಪಂಚಕ್ಕೆ ಸಂಬಂಧಪಟ್ಟಂತ ಯಾವುದೇ ಸಂಸ್ಕಾರಗಳು, ವಸ್ತು, ವ್ಯಕ್ತಿ, ವಿಷಯ, ಜ್ಞಾನಗಳು ನನ್ನ ಮನಸ್ಸಿನಲ್ಲಿ ಇರಕೂಡದು. ನಾವು ಬಾಬನ್ ಮಗು ಆದ ತಕ್ಷಣ ಏನ್ ಮಾಡ್ಬಿಡ್ತೀವಿ ಹೇಳಿ ನೋಡೋಣ? ಈರುಳ್ಳಿ, ಬೆಳ್ಳುಳ್ಳಿ, ಮಾಂಸಕ್ಕೆ ಸಂಬಂಧಪಟ್ಟಿದ್ದ ಎಲ್ಲ ವಸ್ತುಗಳನ್ನ ಏನ್ ಮಾಡ್ಬಿಡ್ತೀವಿ? ಮನೆಯಿಂದ ಹೊರಗಡೆಗೆ ಹಾಕ್ಬಿಡ್ತೀವಿ. ಇನ್ನೂ ಪಕ್ಕಾ ಮಗು ಆಗ್ಬಿಟ್ಟು ಏನ್ ಮಾಡ್ತೀವಿ? ದೇವತೆಗಳ ಫೋಟೋವನ್ನು ಕೂಡ ಏನ್ ಮಾಡ್ಬಿಡ್ತೀವಿ? ತೆಗೆದ್ಬಿಟ್ಟು ಬರೀ ಬಾಬನ್ ಫೋಟೋ ಮಾತ್ರ ಇರ್ತೀವಿ. ಇನ್ನೂ ಪಕ್ಕಾ ಆದ್ರೆ ನಿಮ್ಗೆ ಫೋಟೋನೇ ಬೇಕಾಗಿಲ್ಲ. ಯಾರಿದ್ದಾಯ್ತು? ಮನಸ್ಸಿನಲ್ಲಿ ಯಾರಿದ್ದಾಯ್ತು? ಬಾಬಾ ಇದ್ರಾಯ್ತು. ಹೀಗೆ ಈ ಪ್ರಪಂಚದ ಸ್ಥೂಲವಾಗಿರುವಂತ ಸಾಧನವನ್ನು ನಾನು ಸೇರಿಸ್ಕೊಳ್ಬೇಕು, ಇಟ್ಕೊಳ್ಬೇಕು, ಜನರಿಗೆ ಕೊಡಬೇಕು ಹೇಳುವಂತ ಮನೋಭಾವನೆ ಇರೋದಿಲ್ಲ. ನಿಜವಾದಂತ ನಿರಾಕಾರವಾದಂತ ಸತ್ಯತೆ ಶಕ್ತಿಯನ್ನು ನಾನು ಪ್ರತಿದಿನ ತಂದೆಯಿಂದ ಪಡ್ಕೊಳ್ಬೇಕು. ಅದನ್ನ ಹೆಚ್ಚಿಗೆ ತಗೊಳ್ಳಿಕ್ಕೆ ನಾನೇನ್ ಮಾಡ್ಬೇಕು? ಪ್ರಮೋಷನ್ ತಗೊಳ್ಬೇಕು, ಶಿಕ್ಷಣವನ್ನ ಪಡ್ಕೊಳ್ಬೇಕು, ಮತ್ತು ನಾನು ಮುಕ್ತ ಜೀವನ್ಮುಕ್ತರಾಗೋದ್ರ ಜೊತೆಗೆ ಬೇರೆಯವರನ್ನು ಕೂಡ ಮುಕ್ತರನ್ನಾಗಿ ಮಾಡಬೇಕು. ಆವಾಗ ದಿನದಲ್ಲಿ ನಿಮ್ಮ ಹೆಚ್ಚಿನ ಸಮಯ ಯಾವ್ದಕ್ಕೆ ವಿನಿಯೋಗ ಆಗ್ಬೇಕು? ಆತ್ಮಕ್ಕೆ ಸಂಬಂಧಪಟ್ಟಂತ ಕಾರ್ಯಕ್ಕೆ ವಿನಿಯೋಗ ಆಗ್ಬೇಕೇ ಹೊರತು ಶರೀರ, ಧನ ಮತ್ತು ಜನಕ್ಕೋಸ್ಕರ ಅಲ್ಲ. ಇದನ್ನ ನೀವೇನ್ ಮಾಡ್ಕೊಳ್ಳಿ? ಚೆಕ್ ಮಾಡ್ಕೊಳ್ಳಿ. ಈಗ ಬಾಬನ ಪ್ರಶ್ನೆ, ನೀವೆಲ್ಲರಿಗೂ ಕೂಡ ಸತ್ಯತೆ ಮತ್ತು ಪವಿತ್ರತೆ ಶಕ್ತಿಗಳ ಅನುಭವಿ ಆಗಿದ್ದೀರಾ? ಇನ್ನೂ ಇಲ್ಲ? ಹಂಗಂದ್ರೆ ಏನದು ಹೇಳಿ ನೋಡೋಣ. ಆಗ್ತಾ ಇದೆ. ಈಗ ನಿಮ್ಗೆ ಸ್ವಲ್ಪನಾದ್ರೂ ಅನುಭವ ಆಗಿದೆಯೋ ಆಗಿಲ್ವೋ? ಆಗಿದೆ. ಅದ್ ಹೆಂಗ್ ಹೇಳ್ತೀರಿ ಅನುಭವ ಆಗಿದೆ ಅಂತ? ಅದಕ್ಕೆ ಸಾಕ್ಷಿ ಪುರಾವೆ ಕೊಡಿ. ಸುಮ್ಮನೆ ಆಗಿದೆ ಅಂತಂದ್ರೆ ಯಾರು ಹೋಗ್ತಾರೆ? ಹೇಳ್ಬೇಕಲ್ಲ, ಸಾಕ್ಷಿ ಪುರಾವೆ ಕೊಡ್ಬೇಕಲ್ವಾ? ಈಗ ನನ್ನೊಂದು ಪ್ರಶ್ನೆ, ಕೇಳಿ ನನ್ನೊಂದು ಪ್ರಶ್ನೆ. ಓಕೆ, ಬೆಳಿಗ್ಗೆ ಎದ್ದಾಗ ನಿಮ್ ಶರೀರ ಹೇಗಿರ್ತದೆ? ವಿಕಾರವಾಗಿರುತ್ತೆ. ಮೈ ಎಲ್ಲ ಗಲೀಜಾಗಿರ್ತ. ಓಕೆ, ಅದನ್ನ ಕ್ಲೀನ್ ಎಲ್ಲಿ ಮಾಡ್ಬೇಕು? ಬಾತ್ರೂಮ್. ಯಾರು ಮಾಡ್ಬೇಕು? ನಾನೇ ಯಾವ್ದ್ರಿಂದ? ಓಕೆ, ನೀವು ಬಾತ್ರೂಮ್ ಒಳಗಡೆ ಹೋದ್ರೆ ಅಲ್ಲಿ ಏನು ಕೆಲಸ ಮಾಡಿಲ್ಲ. ಓಕೆ, ಮೊಬೈಲ್ ಹಾಕೊಂಡ್ಬಿಟ್ಟು ಹಾಡು ಕೇಳ್ಕೊಂಡ್ಬಿಟ್ಟು ಹಂಗೇ ವಾಪಸ್ ಬಂದ್ರಿ, ನಿಮ್ ಶರೀರ ಹೆಂಗಿರ್ತದೆ? ಬಾತ್ರೂಮ್ ಅಲ್ಲಿ ಇದ್ದೀರಿ, 10-15 ನಿಮಿಷ ಇದ್ದೀರಾ, ಯಾಕೆ? ಅಮ್ಮ ಬೈತಾರೆ ಅಂತ. ಚಿಕ್ಕ ಮಕ್ಕಳು ಸ್ಕೂಲಿಗೆ ಹೋಗ್ಬೇಕಾದ್ರೆ ಏನ್ ಮಾಡ್ತಾರೆ ಹೇಳಿ? ಅಮ್ಮ ಬೈತಾರೆ ಅಂತ ಬಾತ್ರೂಮ್ ಒಳಗಡೆ ಹೋಗ್ತಾರೆ, ತಗೊಂಡು ಮೊಬೈಲ್ ತಗೊಂಡೋಗಿರ್ತಾರೆ. ಮೊಬೈಲ್ ನೋಡ್ಕೊಂಡ್ಬಿಟ್ಟು ಏನ್ ಮಾಡ್ತಾರೆ? 10 ನಿಮಿಷ ಆಯ್ತು ಅಂತ ಹೊರಗಡೆ ಬಂದ್ಬಿಡ್ತಾರೆ. ಸ್ನಾನ ಮಾಡಿರ್ತಾರೋ ಇಲ್ವೋ? ಅವಾಗ ಹಗುರ ಆಗತ್ತೋ ಆಗಲ್ವೋ? ಹೌದಣ್ಣವ್ರೆ, ನಾವು ಕೂಡ ಚಿಕ್ಕ ಮಕ್ಕಳೇ ಅಲ್ವಾ? ನಾವು ಅದನ್ನೇ ಮಾಡೋದು. ಏನ್ ಮಾಡೋದು? ಪರಿಣಾಮಕ್ಕೆ ಹೋಗೋದು, ವಾಪಸ್ ಬಂದ್ಬಿಡೋದು. ಸರಿ, ಈಗ ನಿಮ್ಗೆ ಪ್ರಶ್ನೆ, ಅಲ್ಲಿ ನಿಮ್ಗೆ ಹಗುರತೆ ಆಗ್ಬೇಕು ಅಂದ್ರೆ ಪ್ರೊಸೆಸ್ ನಡಿಬೇಕಲ್ಲ. ಒಳಗಡೆಗಿರುವಂತ ಗಲೀಜು ಹೊರಗಡೆ ಹೋಗ್ಬೇಕು, ಹೊರಗಡೆ ನೀರಿನಿಂದ ಏನಾಗ್ಬೇಕು? ಕ್ಲೀನ್ ಆಗ್ಬೇಕು. ಓಕೆ, ಅದನ್ನು ಮುಗಿಸ್ಕೊಂಡು ಹೊರಗಡೆಗೆ ಬಂದಾಗ ಶರೀರ ಹೇಗಿರ್ತದೆ? ಕಾರಣ ಕೊಳೆ ಹೊರಟೋಗಿದೆ ನೀರಿನಿಂದ. ಹೌದಾ? ಸರಿ, ಈಗ ನೀವ್ ಯಾವಾಗ್ಲಾದ್ರೂ ಸೆಂಟರಿಗೆ ಹೋಗಿರ್ತೀರಾ, ಬಟ್ಟಿಗಳಿಗೆ ಹೋಗಿರ್ತೀರಾ, ಮೌಂಟ್ ಅಬುಗೆ ಹೋಗಿರ್ತೀರಾ, ಹೌದಾ? ಯೋಗಕ್ಕಂತ ಕೂತ್ಕೊಳ್ತೀರಾ. ಯೋಗ ಕರೆಕ್ಟ್ ಆಗ್ಬಿಟ್ಟು ಹೊರಗಡೆಗೆ ಬಂದಾಗ ನಿಮ್ಮ ತನುಮನ ಹಗುರ ಆಗಿರುತ್ತದೋ ಇಲ್ವೋ? ಕಾರಣ ಇಂಜೆಕ್ಷನ್, ನೀರಾ? ಏನ್ ಕಾರಣ? ಸ್ವಚ್ಛ ಆಗಿದೆ ಮನಬುದ್ಧಿ. ಯಾವುದರಿಂದ? ಪರಮಾತ್ಮನ ಶಕ್ತಿಯಿಂದ. ಅದು ಆಕಾರನೋ ನಿರಾಕಾರನೋ? ಅವಾಗ ಸ್ಥೂಲ ಪ್ರಪಂಚದ ಯಾವುದೇ ಒಂದು ಸಾಧನವನ್ನ ಆ ಹಗುರತೆಗೆ ನೀವು ಉಪಯೋಗ ಮಾಡ್ಕೊಂಡಿದ್ದೀರಾ? ಸಾರಿಡಾನ ಮಾತ್ರೆ ಆಗ್ಲಿ, ಪೇನ್ ಕಿಲ್ಲರ್ ಆಗ್ಲಿ, ಐಸ್ ಕ್ರೀಮ್ ಆಗ್ಲಿ, ಊಟ ತಿಂಡಿ ಆಗ್ಲಿ, ಯಾವ್ದಾದ್ರೂ
ಸ್ಥೂಲ ಪ್ರಪಂಚ ಯಾವುದೇ ವಸ್ತುಗಳು ಉಪಯೋಗ ಆಗಿದೆ ಆ ಹಗುರತೆಗೆ ಕಾರಣ ಇಲ್ಲ ಆಗಿದೆ. ಏನ್ ಹಗುರತೆ ಆಯ್ತು ಅದಕ್ಕೆ ಪವಿತ್ರತೆ ಅಂತ ಹೇಳ್ತಾರೆ. ಅದಾಗಿದೆ ಯಾವ್ದ್ರಿಂದ? ರಾಜ ಯೋಗ. ಯೋಗದಿಂದ. ಅವಾಗ ಏನ್ ಮಾಡಿದ್ವಿ? ಮನಸ್ಸು ಹೇಳುವಂತ ಸಾಧನವನ್ನ ಭಗವಂತನ ಜೊತೆಲಿ ಇಟ್ಟಾಗ ತನು ಮನ ಆತ್ಮ ಸಹಿತ ಎಲ್ಲವನ್ನ ಭಗವಂತ ಏನ್ ಮಾಡಿದ್ರು? ಕ್ಲೀನ್ ಮಾಡಿದ್ರು. ಕ್ಲೀನ್ ಮಾಡಿದ್ ಯಾರು? ಪರಮಾತ್ಮ. ಅವಾಗ ನಿಮ್ಗೆ ಏನಾಯ್ತು? ಹಗುರತೆ ಅನುಭವ ಆಯ್ತಲ್ಲ, ಅದಕ್ಕೆ ಏನ್ ಹೇಳ್ತಾರೆ? ಪವಿತ್ರ. ಪವಿತ್ರತೆ. ಆದ್ರೆ ಇಲ್ಲಿ ಏನಾಗ್ತದೆ, ನಾವು ಪವಿತ್ರ ಆಗಿರ್ತೀವಿ ಹೊರತು ಸಂಪೂರ್ಣ ಪವಿತ್ರ ಆಗಿರಲ್ಲ. ಕಾರಣ ಬಹಳ ಸಮಯ ಪರಂಧಾಮಕ್ಕೆ ಹೋದಾಗ ನಾವೊಬ್ಬರೇ ಹೋಗೋದಿಲ್ಲ. ಅಲ್ಲಿ ಏನ್ ಮಾಡ್ತೀವಿ? ಏನ್ ಮಾಡ್ತೀವಿ ಹೇಳಿ? ಎಲ್ಲ ಹೊರೆ ಇಟ್ಕೊಂಡು. ಎಲ್ಲ ಸಂಸ್ಕಾರನು ಅಲ್ಲಿ ಫೋಟೋನು ತಗೊಂಡ್ ಹೋಗ್ತೀವಿ, ರೆಡ್ ಲೈಟು ತಗೊಂಡ್ ಹೋಗ್ತೀವಿ, ನಮ್ಮ ಸಮಸ್ಯೆನೂ ತಗೊಂಡ್ ಹೋಗ್ತೀವಿ, ಬೇರೆಯವ್ರ ಸಮಸ್ಯೆನೂ ತಗೊಂಡ್ ಹೋಗ್ತೀವಿ, ಈಶ್ವರ್ಯ ಪರಿವಾರದವರು ತಗೊಂಡ್ ಹೋಗ್ತೀವಿ. ಬಾಬಾ ಇದನ್ನ ಕಡಿಮೆ ಮಾಡು, ಅದನ್ನ ಮಾಡ್, ಹಂಗ್ ಮಾಡ್, ಹಿಂಗ್ ಮಾಡ್, ಎಲ್ಲಾನು ಏನ್ ಮಾಡ್ತೀವಿ? ತಗೊಂಡೋಗ್ತೀವಿ. ಎಲ್ಲಿಗೆ? ಪರಂಧಾಮಕ್ಕೆ. ಅವಾಗ ಸಂಪೂರ್ಣ ಪವಿತ್ರ ಅಂತ ಹೇಳ್ತಾರೋ ಹೇಳಲ್ವೋ? ಹೇಳಲ್ಲ. ಅರ್ಥ ಆಯ್ತು? ಶರೀರದ ಮೇಲೆ ಬಟ್ಟೆ ಹಾಕೊಂಡ್ಬಿಟ್ಟು ಬಂಗಾರ ಹಾಕೊಂಡು ಸ್ನಾನ ಮಾಡ್ಕೊಂಡು ಹೊರಗಡೆ ಬಂದಂಗೆ ಇರ್ತದೆ. ಏನಾಗಲ್ಲ. ಸಂಪೂರ್ಣ ಹಗುರತೆ ಆಗಿರುತ್ತೆ. ಕೈ ತೊಳ್ಕೊಂಡಾಗ ಮುಖ ತೊಳ್ಕೊಂಡಾಗ ಆಗ್ತದೆ ಬಿಟ್ರೆ ಸಂಪೂರ್ಣ ಸ್ನಾನ ಮಾಡಿದ ಹಾಗೆ ಆಗುವುದಿಲ್ಲ. ಹಾಗೆ ಇಲ್ಲಿ ಬಾಬಾ ಹೇಳ್ತಾರೆ, ಮಕ್ಕಳೇ ಪವಿತ್ರತೆಯ ಅನುಭವ ಇದೆಯಾ ಅಂದ್ರೆ ಆ ಸಮಯದಲ್ಲಿ ನೀನು ಆತ್ಮ ನೀನೊಬ್ಬನೇ ಇದೆಯಾ ಬಿಟ್ರೆ ಅಲ್ಲಿ ಬೇರೆ ಯಾರೋ ಇಲ್ಲ. ನಿನ್ನ ವೈಯಕ್ತಿಕ ವಿಷಯ ಆಗ್ಲಿ, ಬೇರೆಯವರ ವಿಷಯ ಆಗ್ಲಿ, ವ್ಯಕ್ತಿ ಆಗ್ಲಿ, ಇದನ್ನ ಯಾವುದೂ ನೀನು ತೆಗೆದುಕೊಂಡು ನನ್ನ ಹತ್ರ ಬಂದಿಲ್ಲ, ಬರಬಾರದು. ಸರಿ, ಈಗ ಪ್ರಶ್ನೆ. ಸ್ನಾನಕ್ಕೆ ಹೋಗಿರುವಂತ ಒಂದು ಮಗುಗೆ ಬಾತ್ರೂಮ್ ನಲ್ಲಿ ತಾಯಿ ಮಸಾಲೆ ದೋಸೆ ತಿನ್ನಿಸ್ತಾರೋ ತಿನ್ಸಲ್ವೋ? ತಿನ್ಸಲ್ಲ. ಓಕೆ. ಅಲ್ಲಿ ಅವ ಮಗುಗೆ ಒಂದು ಸ್ಕೂಲಿಂದ ಹೋಮ್ವರ್ಕ್ ಹೇಳ್ಕೊಡ್ತಾರೋ ಇಲ್ವೋ? ಹೇಳಲ್ಲ. ಟಿವಿ ತೋರಿಸ್ತಾರೋ ತೋರ್ಸಲ್ವೋ? ಇಲ್ಲ. ಸ್ನಾನದಲ್ಲಿ ಮಗುಗೆ ಏನ್ ಮಾಡ್ತಾರೆ? ಸ್ನಾನ ಮಾಡ್ಸೋದಷ್ಟೇ. ಅಷ್ಟೇ ತಾನೆ? ಹಾಗೆ ಇಲ್ಲೂ ಕೂಡ ಏನಾಗ್ಬೇಕು? ಇಲ್ಲೂ ಕೂಡ ಏನಾಗ್ಬೇಕು? ಆತ್ಮದ ಶುದ್ಧಿ ಮಾತ್ರ ಆಗ್ಬೇಕೇ ಬಿಟ್ರೆ ಆ ಸಮಯದಲ್ಲಿ ನಿಮ್ಗೆ ಬೇರೆ ಏನು ಕೆಲಸ ನೀವು ಮಾಡಕೂಡದು. ಅದು ನೀವು ಬೇಕಾದ್ರೆ ನೋಡಿ, ಎಷ್ಟು ನೀವು ಆತ್ಮವಾಗಿ ಹೋಗ್ತಿರೋ ಅಷ್ಟು ನಿಮ್ಗೆ ಹಗುರತೆಯ ಅನುಭವ ಆಗ್ತಾ ಇರ್ತದೆ. ಆವಾಗ ನೀವೆಲ್ಲಿ ಅಂತಂದ್ರೆ ಕೇವಲ ಬಾಬನಲ್ಲಿ ನೀವು ಒಬ್ಬರೇ ಇದ್ದೀರಾ ಅಷ್ಟೇ, ಬೇರೆ ಯಾವುದಕ್ಕೂ ನಿಮ್ಗೆ ಏನು ಸಂಬಂಧ ಇಲ್ಲ. ಬಾಬನ ಶಕ್ತಿ ನಿಮ್ಮ ಮೇಲೆ ಬೀಳ್ತಾ ಇದೆ, ನಿಮ್ಗೆ ಹಗುರ ಆಗ್ತಾ ಇದೆ ಅಷ್ಟೇ. ಒಂದು ಮಗು ಸ್ನಾನ ಮಾಡ್ಲಿಕ್ಕೆ ಹೋದಾಗಲ್ಲಿ ಯಾರು ಇರ್ತಾರೆ? ತಾಯಿ ಒಬ್ರೆ. ತಾಯಿ ಮತ್ತು ಮಗು ಇಬ್ಬರೇ ತಾನೆ? ಓಕೆ. ಆವಾಗ ಆ ಮಗುಗೆ ಪ್ರಪಂಚದ ಬೇರೆ ಯಾವ್ದಾರ ಜೊತೆಗೆ ಏನು ಸಂಬಂಧ ಇದೆಯಾ? ಇಲ್ಲ. ಅದು ತಾಯಿಗೂ ಬೇರೆ ಏನಾದ್ರ ಜೊತೆ ಸಂಬಂಧ ಇದೆಯಾ? ಇಲ್ಲ. ಇಲ್ಲ ತಾನೆ? ಹಾಗೆ ಇಲ್ಲಿ ಬಾಬಾ ಹೇಳ್ತಾರೆ ಸತ್ಯತೆ ಮತ್ತು ಪವಿತ್ರತೆ ಶಕ್ತಿ ಅನುಭವ ಆಗಿದೆ. ಓಕೆ, ಈಗ ಅನುಭವ ಮಾಡಿದ ಯಾವ್ದು ನೀವು? ಸತ್ಯತೆ ಅಲ್ಲ, ಪವಿತ್ರತೆ. ನಾವು ಹಗುರ ಆದ್ವಿ ತಾನೆ ಇವಾಗ ನಾವು ಮಾತಾಡಿದ್ದು. ಇಲ್ಲಿವರೆಗೆ ನಾವು ಮಾತಾಡಿದ್ದೇನು? ಇರುವಂತ ಕೊಳೆ ಏನಾಗಿದೆ? ಪ್ಲೇನ್ ಆಗಿದೆ. ಓಕೆ, ಸತ್ಯತೆ ಶಕ್ತಿ ಅಂತ ಮೋಹನ್ ಅಣ್ಣವ್ರೆ, ನೀವು ಮಾತಾಡ್ತಾ ಇರೋದು ಕಟ್ ಕಟ್ ಆಗ್ತಾ ಇದೆ. ಸಿಗ್ನಲ್ ಕರೆಕ್ಟ್ ಆಗಿಲ್ಲ, ಅಲ್ಲಿ ವೈಸ್ ಕರೆಕ್ಟ್ ಆಗಿ ಬರ್ತಾ ಇಲ್ಲ. ಸತ್ಯತೆ ಶಕ್ತಿ ಅಂತಂದ್ರೆ ಓಕೆ, ಈ ಮಗುವನ್ನ ಸ್ನಾನ ಮಾಡ್ಕೊಂಡು ಬಂದ ಮೇಲೆ ಆ ಮಗುವನ್ನ ಹಾಗೆ ಕಳ್ಸಿಕೊಡ್ತಾರ ಹೊರಗಡೆ ಪ್ರಪಂಚಕ್ಕೆ? ಅಮ್ಮ ಇಲ್ಲ. ಏನ್ ಮಾಡ್ತಾರೆ? ಶೃಂಗಾರ ಮಾಡ್ತಾರೆ. ಊಟ ಮಾಡಿಸಿ. ಚಳಿ ಇದೆ ಸ್ವೆಟರ್ ಹಾಕ್ಸಿ, ಅದಕ್ಕೆ ಕಾಡಿಗೆ ಹಚ್ಚಿಬಿಟ್ಟು, ಪೌಡರ್ ಹಚ್ಚಿಬಿಟ್ಟು, ಊಟ ತಿಂಡಿ ಕೊಟ್ಟು ಏನ್ ಮಾಡ್ತಾರೆ? ಹೊರಗಡೆ ಅಂದ್ರೆ ಆ ಶರೀರಕ್ಕೆ ಬೇಕಾಗಿರುವಂತ ಶಕ್ತಿಯನ್ನ ಅಮ್ಮ ತನ್ನ ಮನೆಯಲ್ಲಿ ಆ ಮಗುಗೆ ಕೊಡ್ತಾರೆ. ಪವಿತ್ರತೆ ಕೆಲಸ ಬೇರೆ, ಆಮೇಲೆ ಶರೀರಕ್ಕೆ ಬೇಕಾಗಿರುವಂತ ಸಾಧನಗಳು, ಅದು ಬಟ್ಟೆ ಇರ್ಬೋದು, ಶೂ ಇರ್ಬೋದು, ಆಹಾರ ಇರ್ಬೋದು, ಅಥವಾ ಸುಂದರವಾಗಲಿಕ್ಕೆ ಪೌಡರ್ ಇರ್ಬೋದು, ಕಾಡಿಗೆ ಇರ್ಬೋದು. ಅಂತಂದ್ರೆ ಬೆಳಿಗ್ಗೆ ಮಗು ಮನೆಯಿಂದ ಹೊರಟ ಮೇಲೆ ಸಾಯಂಕಾಲ ವಾಪಸ್ ಬರುವವರೆಗೆ ಆ ಮಗುಗೆ ಏನೂ ತೊಂದರೆ ಆಗಬಾರ್ದು. ಹೊರಗಡೆ ಯಾವುದೇ ಆಹಾರವನ್ನ ಆ ಮಗು ಸ್ವೀಕಾರ ಮಾಡಬಾರದು ಹೇಳುವಂತ ದೃಷ್ಟಿಕೋನದಿಂದ ಆ ತಾಯಿ ಆ ಶರೀರಕ್ಕೆ ಬೇಕಾದ ಅಲ್ಲಿ ತುಂಬಿಸ್ಬಿಟ್ಟು ಆ ದಿನಕ್ಕೆ ಏನೇನು ಬೇಕೋ ಅದನ್ನ ಏನ್ ಮಾಡ್ತಾರೆ? ಟಿಫಿನ್ ಕ್ಯಾರೆಲ್ಲ ಕೊಟ್ಬಿಟ್ಟು ಏನ್ ಮಾಡ್ತಾರೆ? ಯಾರಿಗೆ?
ಹಾಗಿದ್ರೆ ಈ ಪ್ರೊಸೆಸ್ ಬೇರೆ ತಾನೆ? ಹೌದು. ಅದನ್ನ ಬಾತ್ರೂಮ್ ಅಲ್ಲಿ ಮಾಡ್ತಾರಾ? ಇಲ್ಲ. ಅದೆಲ್ಲ ಮಾಡ್ತಾರೆ ಅಡಿಗೆ ಮನೆಯಲ್ಲಿ, ಬೆಡ್ರೂಮ್ ಅಲ್ಲಿ, ಹಾಲ್ ಅಲ್ಲಿ. ಆ ಪ್ರೊಸೆಸ್ ಬೇರೆ. ಅಲ್ಲಿ ಏನಾಗ್ತದೆ, ಎಡಿಷನ್ ಆಗ್ತಾ ಇದೆ. ಏನಾಗ್ತಾ ಇದೆ ಎಡಿಷನ್. ಅಂತಂದ್ರೆ ಶರೀರಕ್ಕೆ ಬೇಕಾಗಿರೋದು ಹೊಸದಾಗಿ ಕೊಡ್ತಾ ಇದ್ದೀವಿ. ಓಕೆ, ಪವಿತ್ರತೆಯಲ್ಲಿ ಏನ್ ಮಾಡ್ತಿದ್ದೀವಿ? ಕ್ಲೀನ್ ಮಾಡೋದು, ಸ್ನಾನ ಇರೋದನ್ನ ಮಾಡ್ತೀವಿ. ಕ್ಲೀನ್ ಮಾಡ್ತೀವಿ. ಈ ಸಬ್ಜೆಕ್ಟ್ ಬೇರೆ, ಆ ಸಬ್ಜೆಕ್ಟ್ ಬೇರೆ, ಹೌದಲ್ವೋ? ಆ ಸ್ಥಳ ಬೇರೆ, ಈ ಸ್ಥಳ ಬೇರೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಒಂದು ನಿಮಗೆ ರಾಜಯೋಗವನ್ನು ಮಾಡಿದಾಗ ಆ ಶಕ್ತಿಯಿಂದ ನಿಮ್ಮ ವಿಕರ್ಮ ವಿನಾಶ ಆಗಿದ್ದ ಅನುಭವ ಆಗಬೇಕು. ಇನ್ನೊಂದು, ಈಶ್ವರಿ ಸೇವೆಯನ್ನ ಮಾಡಿ ಬೇರೆಯವರಿಗೆ ಈಶ್ವರ ಜ್ಞಾನವನ್ನ ಕೊಟ್ಟು ಶಕ್ತಿಯನ್ನ ಕೊಟ್ಟಾಗ ಸಂಪಾದನೆಯ ಸುಖದ ಅನುಭವ ನಿಮಗೆ ಆಗಬೇಕು. ಅದ್ಯಾವುದು? ಸತ್ಯತೆಯ ಶಕ್ತಿ ಅಂತಂದ್ರೆ ನೀವು ಆತ್ಮನಾಗಿ ಪರಮಾತ್ಮನಿಂದ ಮೂಲ ಸ್ವರೂಪದ ಸಪ್ತಗುಣಗಳನ್ನೇ ತೆಗೆದುಕೊಂಡು ಬೇರೆಯವರಿಗೂ ಏನು ಕೊಡಬೇಕು? ಆತ್ಮ ಅಂತ ತಿಳ್ಕೊಂಡು ಸಪ್ತಗುಣಗಳನ್ನೇ ಕೊಡಬೇಕೇ ಹೊರತು ಮಧ್ಯದಲ್ಲಿ ಶರೀರ ಮತ್ತು ಶರೀರಕ್ಕೆ ಸಂಬಂಧಪಟ್ಟಂತ ಇಚ್ಛೆಗಳು ಅಲ್ಲಿ ಮಧ್ಯದಲ್ಲಿ ಆ್ಯಡ್ ಆಗಬಾರದು. ಅವ್ರು ಯಾರೂ ಇಲ್ಲಿ, ನಿಮ್ಮ ಮಗಳಿರ್ಲಿ, ಪತಿ ಇರ್ಲಿ, ಮಕ್ಕಳಿರ್ಲಿ, ಅಥವಾ ಅತ್ತೆ ಇರ್ಲಿ, ಮಾವ ಯಾರಿದ್ದೂ ಕೂಡ ಶರೀರಕ್ಕೆ ಸಂಬಂಧಪಟ್ಟಂತ ವಿಷಯಗಳು, ವಿಕಾರಗಳು ಅಲ್ಲಿ ಬರಕೂಡದು. ಇಷ್ಟು ನೀವು ಪರ್ಫೆಕ್ಟ್ ಆಗಿ ನೀವು ಕರ್ಮವನ್ನು ಮಾಡ್ತಾ ಇದ್ದೀರಾ. ಯಾರು ಏನೇ ಇಚ್ಛೆ ಹಿಡ್ಕೊಂಡು ಬಂದು ಕೂಡ ಅವ್ರಿಗೇನು ಹೇಳ್ಬೇಕು? ಬಾಬಾ, ನೀನು ಅವರಿಗೆ ಶಕ್ತಿಯನ್ನ ಕೊಟ್ಬಿಟ್ಟು ಅದನ್ನ ಎದುರಿಸುವಂತ ಶಕ್ತಿಯನ್ನ ಕೊಡು. ನೋಡಿ, ಲೌಕಿಕದಲ್ಲೂ ಕೂಡ ಏನ್ ಹೇಳ್ತಾರೆ, ಯಾರಾದ್ರೂ ಶರೀರ ಬಿಟ್ರೆ ಪರಮಾತ್ಮ ಅವರಿಗೆ ದುಃಖವನ್ನ ಸಹಿಸುವಂತ ಶಕ್ತಿ ಕೊಡಲಿ, ಅವರಿಗೆ ಪರಮಾತ್ಮ ಶಾಂತಿಯನ್ನ ಕೊಡಲಿ ಅಂತ ನಾವೇನ್ ಮಾಡ್ತೀವಿ? ಸಂಕಲ್ಪವನ್ನ ಮಾಡ್ತೀವಿ ತಾನೆ? ಹಾಗಿದ್ರೆ ಅದು ನಿರಾಕಾರನೋ ಸ್ಥೂಲನೋ? ನಿರಾಕಾರ. ನೆಂಟ ಮನೆಗೆ ಹೋಗ್ಬಿಟ್ಟು ನಾ ಪೇನ್ ಕಿಲ್ಲರ್ ತಗೊಂಡ್ ಹೋಗ್ತೀವಾ? ನೀವು ಅಳೋದನ್ನ ನಿಲ್ಲಿಸಿ, ನೋವು ಕಡಿಮೆ ಆಗ್ಲಿ ಅಂತ? ಇಲ್ಲ ತಾನೆ? ನೋಡಿ ಆತ್ಮೀಯರೇ, ನಮ್ಮ ಆಡು ಭಾಷೆಯಲ್ಲೇನೆ ಉತ್ತರ ಇದೆ ಏನು ಅಂತ ಹೇಳಿ ಅಲ್ವಾ? ಅದಕ್ಕಾಗಿ ಬಾಬಾ ಹೇಳ್ತಾರೆ, ಇದು ಎರಡರ ಅನುಭವನೂ ಕೂಡ ನಿಮಗಿದೆಯಾ? ಯಾವ ಅನುಭವ? ಒಂದು, ವಿಕರ್ಮವನ್ನ ವಿನಾಶ ಮಾಡಿಕೊಳ್ಳುವಂತ ಅನುಭವ. ಎರಡನೇದು, ಭಗವಂತನ ಸಪ್ತ ಗುಣಗಳಿಂದ ಭಗವಂತನ ಕೈಯಲ್ಲಿ ಶೃಂಗಾರ ಮಾಡಿಕೊಂಡು ಸುಂದರವಾಗಿ ನಿಮ್ಮ ಲೌಕಿಕ ಮನೆಯಲ್ಲಿ ಹೊಟ್ಟೆ ತುಂಬ ಖುಷಿ ಖುಷಿಯಾದ ನಿರಾಕಾರವಾದಂತ ಭೋಜನವನ್ನ ತಿಂದು ಬೆಳಗಿಂದ ಸಾಯಂಕಾಲದವರೆಗೆ ಕರ್ಮಕ್ಷೇತ್ರ ಮಾಡ್ಕೊಂಡು ಬಂದ್ರೂ ಕೂಡ ಅಲ್ಲೆಲ್ಲೂ ಕೂಡ ಯಾರ್ದೋ ಜೊತೆ ಜಗಳಗಳು, ಭಿನ್ನಾಭಿಪ್ರಾಯಗಳು, ಗಲಾಟೆಗಳು, ಸಿಟ್ಟು ಮನೆಯಲ್ಲೂ ಇರಬಾರ್ದು, ಮನೆ ಜನರ ಜೊತೆಯಲ್ಲೂ ಇರಬಾರ್ದು, ಮುಖ್ಯವಾಗಿ ಮನಸ್ಸಿನಲ್ಲೂ ಇರಬಾರ್ದು. ಬೆಳಗಿಂದ ಸಾಯಂಕಾಲವರೆಗೆ ಹೋಗುವವರೆಗೂ ಕೂಡ ವಾಪಸ್ ಬರೋ ಎಲ್ಲೂ ನಿಮ್ಮ ಮನಸ್ಸು ವಿಚಲಿತ ಚಂಚಲ ಆಗಿಲ್ಲ ಅಂತಂದ್ರೆ ನೀವು ಸರಿಯಾಗಿ ನಿಮ್ಮ ಅಪ್ಪನ ಹತ್ರ ಬೆಳಗ್ಗೆ ಟ್ರೀಟ್ಮೆಂಟ್ ತಗೊಂಡಿದ್ದೀವಿ. ತುಂಬಾ ಜನ ಕಂಪ್ಲೇಂಟ್ ಏನು ಗೊತ್ತಾ? ಅಣ್ಣವರೇ, ಇವತ್ತು ಅಮೃತ ಬೆಳಗ್ಗೆ ಹೇಳೇ ಇಲ್ಲ, ಇವತ್ತೇನಾದೊಂದು ಬರ್ತದೆ ಗ್ಯಾರಂಟಿ. ಇವತ್ತು ಯೋಗ ಸರಿಯಾಗಿಲ್ಲ, ಏನಾದೊಂದು ಆಗ್ತದೆ. ಚೆನ್ನಾಗಿ ನಿದ್ರೆ ಬಂದ್ಬಿಡ್ತು, ಇವತ್ತು ಯೋಗ ಚೆನ್ನಾಗಿದೆ ಅಣ್ಣವ್ರೆ, ಬೆಳಗಿನ ಸಾಯಂಕಾಲದವರೆಗೆಲ್ಲ ಏನಾಗಿರ್ತದೆ? ಕರೆಕ್ಟ್ ಆಗಿರ್ತದೆ. ಅಂತಂದ್ರೆ ನಿಮ್ಮ ಮನಸ್ಸನ್ನ ಅಪ್ಪನ ಕೈಯಲ್ಲಿ ಕೊಟ್ಬಿಟ್ಟು ಆ ದಿನಕ್ಕೆ ಏನೇನು ಬೇಕು ಎಲ್ಲ ಶಕ್ತಿಯನ್ನ ನೀವೇನ್ ಮಾಡಿದಿರಿ? ತೆಗೆದುಕೊಂಡು ಹೋಗಿರುವಂತ ಕಾರಣದಿಂದ ನಿಮ್ಗೆಲ್ಲೂ ಕೂಡ ತೊಂದರೆ ಇರೋದಿಲ್ಲ. ಮೋಡ ಇರುವಂತ ವಾತಾವರಣ ಇದ್ದ ಮೇಲೆ ಅಮ್ಮ ನಿಮ್ಮ ಬ್ಯಾಗ್, ಸ್ಕೂಲ್ ಬ್ಯಾಗ್ ನಲ್ಲಿ ಏನಿಡ್ತಾರೆ? ರೈನ್ ಕೋಟು, ಛತ್ರಿ ಇಟ್ಟೆ ಕಳಿಸ್ತಾ ಇರ್ತಾನೆ. ಚಳಿ ಇದ್ದಿದ್ರೆ ಪ್ಲಾಸ್ಟಿಕ್ ಏನ್ ಮಾಡ್ತಾರೆ? ಟೀ ಹಾಕ್ಬಿಟ್ಟು ಕಳ್ಸಿಕೊಡ್ತಾ ಇರ್ತಾನೆ. ಹಾಗೆ ಮಾನಸಿಕವಾಗೂ ಕೂಡ ನಿಮ್ಮ ಮನೋಸ್ಥಿತಿಯನ್ನು ನೀವೇನ್ ಮಾಡ್ಕೊಳ್ಬೇಕು? ಚೆಕ್ ಮಾಡ್ಕೊಳ್ಬೇಕು. ಪ್ರತಿದಿನ ಮನಸ್ಸಿನಿಂದ ನಾನು ಖುಷಿಯಾಗಿದ್ದೇನಾ? ಶಾರೀರಿಕ ಮಾಡ್ಕೊಂಡಿಲ್ಲ, ಅವಾಗ ಹೊಟ್ಟೆ ಹಸ್ದಾಗ ತಿಂದ್ವಿ, ಟೀ ಕುಡಿದ್ವಿ, ಜ್ಯೂಸ್ ಕುಡಿದ್ವಿ, ಹಾಲು ಕುಡಿದ್ವಿ, ಅದಲ್ಲ. ಅದನ್ನ ಕುಡಿಬೇಡಿ ಅಂತ ಬಾಬಾ ಹೇಳಲಿಲ್ಲ. ಮಾನಸಿಕವಾಗಿ ಸ್ಥಿತಿಯನ್ನು ನೀವು ತಿಳ್ಕೊಂಡಿದ್ರೆ ನೀವು ನಿಮ್ಮ ಜೀವನದಲ್ಲಿ ಆಧ್ಯಾತ್ಮಿಕತೆಯನ್ನು ಧಾರಣೆ ಮಾಡ್ತಾ ಇದ್ದೀರಿ. ಭಗವಂತ ಇಷ್ಟು ಸುಂದರವಾದ ಮಾತನ್ನು ಹೇಳ್ತಾರೆ ಅಂತಂದ್ರೆ, ಆ ಸ್ವರೂಪ ಏನಾಗಬೇಕು? ಶಕ್ತಿ ಸ್ವರೂಪ ಆಗ್ಬೇಕು. ಹೇಗೆ ಅಂತಂದ್ರೆ, ಪ್ರತಿದಿನ ನೀವು ರೆಡಿ ಆಗೋದಲ್ಲದೆ ಪೂರ್ತಿ ವಿಶ್ವವನ್ನು ಕೂಡ ನೀವು ರೆಡಿ ಮಾಡಬೇಕು. ಅರ್ಥ ಆಯ್ತೋ ಅರ್ಥ ಆಗಿಲ್ವೋ? ಸೂರ್ಯ ಪ್ರತಿದಿನ ತಾನು ಬೆಳಗೋದಲ್ದೇನೆ ಪೂರ್ತಿ ವಿಶ್ವವನ್ನು ಕೂಡ ಏನ್ ಮಾಡ್ತಾನೆ? ಬೆಳಗಿಸ್ತಾನೆ. ಹಾಗೆ ದೀಪನೂ ಕೂಡ ಬೆಳಕು ಕೊಡ್ತದಲ್ವಾ? ಕೊಡ್ತದ ಕೊಡಲ್ವಾ? ಕೊಡುತ್ತೆ. ಎಷ್ಟು ಕೊಡ್ತದೆ? ಒಮ್ಮೆ ಸೂರ್ಯನ ಬೆಳಕೆಷ್ಟು, ದೀಪನ ಬೆಳಕೆಷ್ಟು? ವ್ಯತ್ಯಾಸ ಇದೆಯಲ್ವೋ? ಇದೆ. ಹಾಗಿದ್ರೆ ನೀವು ದೀಪನೋ ಸೂರ್ಯನೋ? ಸೂರ್ಯ. ಅವಾಗ ಅಲ್ಲಾಡ್ತಾ ಇದ್ದೀರಾ?
ಎಣ್ಣೆ ಕಡಿಮೆ ಆಗಿದ್ಯಾ, ಗಾಳಿ ಬಂದ್ಬಿಟ್ಟು ಅಯ್ಯೋ ನಂದೋಗ್ಬಿಡ್ತದೇನೋ ಅಂತ ಬಿಟ್ಟು ಆಗ್ತದೆ. ಗಾಳಿ ಬಂದ ದೀಪ ಏನಾಗ್ತದೆ? ಅಲ್ಲಾಡದೆ ಏನಾಗ್ತದೆ? ಆರೋಗ್ಬಿಡ್ತದೆ. ಆರೋಗೋದಿಲ್ಲ, ಆರೋಗ್ಯದಿಂದ ಶರೀರ ಬಿಟ್ಟು ಹೋಯ್ತು ಅಂತ. ದೀಪ ಇದೆ, ಎಷ್ಟು ಅಲ್ಲಾಡತ್ತಲ್ಲ. ಹೋಗಿ ಒಂದು ರೂಮ್ ಇದೆ ಅಂತ ತಿಳ್ಕೊಳ್ಳಿ, ಕತ್ಲೆ ಇದೆ, ಒಂದು ದೀಪ ಹಚ್ಚಿಟ್ಟಿದ್ದೀರಾ. ಓಕೆ, ಅಲ್ಲಾಡದೆ ಏನಾಗ್ತದೆ? ರೂಮ್ ನಲ್ಲಿ ಇರುವಂತ ಎಲ್ಲಾ ವಸ್ತುಗಳು ಅಲ್ಲಾಡ್ದಂಗೆ ಕಾಣ್ತದೆ ತಾನೆ. ಯಾವುದೇ ವಸ್ತುಗಳು ಏನಾಗೋದಿಲ್ಲ, ಸ್ಪಷ್ಟವಾಗಿ ಕಾಣು. ನೀವು ದೀಪ ಹಚ್ಕೊಂಡು ಇಟ್ಕೊಂಡಿದ್ರೆ ಓದ್ತಾ ಇದ್ದೀರಾ, ಅವಾಗ ದೀಪ ಅಲ್ಲಾಡ್ದೆ ನಿಮ್ಗೆ ಸರಿಯಾಗಿ ಓದ್ಲಿಕ್ಕೆ ಆಗತ್ತೋ ಆಗಲ್ವೋ? ಅವಾಗ ದೀಪ ಅಲ್ಲಾಡಿದ್ರೆ ಆ ರೂಮ್ ನಲ್ಲಿ ಯಾವುದೇ ಕೆಲಸವನ್ನ ನೀವು ಸರಿಯಾಗಿ ಮಾಡಲಿಕ್ಕೆ ಕಾರಣ ಆ ಕಡೆ ಈ ಕಡೆ ಅಲ್ಲ. ಆ ದೀಪದ ಪ್ರಕಾಶ ಎಲ್ಲ ವಸ್ತುವಿನ ಮೇಲೆ ಹೋಗಿ ಕುಳಿತುಕೊಂಡಿರುವಂತ ಕಾರಣದಿಂದ ಕತ್ತಲೆಯಲ್ಲೂ ಕೂಡ ದೀಪದ ಪ್ರಕಾಶದಿಂದ ಆ ವಸ್ತುವನ್ನು ನಾನೇನ್ ಮಾಡ್ತಿದ್ದೇನೆ, ಗುರುತಿಸ್ತಾ ಇದ್ದೇನೆ. ಆವಾಗ ವಸ್ತುಗಳು ಸ್ಪಷ್ಟವಾಗಿದ್ದಾಗ ನನ್ನ ಕೆಲಸ ಮಾಡೋದು ಕೂಡ ಏನಾಗ್ತದೆ, ಸರಿಯಾಗಿ. ದೀಪನೇ ಅಲ್ಲಾಡ್ತಾ ಇದ್ರೆ ಏನಾಗ್ತದೆ, ವಸ್ತುವಿನ ಮೇಲೆ ಪ್ರಕಾಶ ಸರಿಯಾಗಿ ಏನಾಗೋದಿಲ್ಲ, ಬೀಳೋದಿಲ್ಲ. ಅವಾಗ ವಸ್ತುವನ್ನು ಗುರುತಿಸೋದು ನಮ್ಗೆ ಏನಾಗ್ತದೆ, ಕಷ್ಟವಾಗ್ತದೆ. ಅವಾಗ ದೀಪದ ಪ್ರಕಾಶ ಕಡಿಮೆ ಇದ್ರೆ ಸಕ್ಕರೆ ಯಾವುದು, ಉಪ್ಪು ಯಾವುದು ಏನಾಗೋದಿಲ್ಲ, ಹಾವು ಯಾವುದು ಹಗ್ಗ ಯಾವುದು ಅಂತ ಗೊತ್ತಾಗಲ್ಲ. ಆವಾಗ ಸಕ್ಕರೆ ಆಗೋ ಜಾಗದಲ್ಲಿ ಉಪ್ಪು ಹಾಕ್ತಿವಿ, ಉಪ್ಪು ಹಾಕೋ ಜಾಗದಲ್ಲಿ ಸಕ್ಕರೆ ಹಾಕ್ತಿವಿ, ಅಡಿಗೆ ಏನಾಗಿದೆ ಚೆನ್ನಾಗಿರ್ತದೆ, ಹೌದಲ್ವೋ? ಅದಕ್ಕಾಗಿ ಬಾಬಾ ಹೇಳ್ತಾರೆ, ಮಕ್ಕಳೇ ಪರಮಾತ್ಮನ ಶಕ್ತಿ ನಿಮ್ಗೆ ಇಲ್ಲ ಅಂತಂದ್ರೆ ಒಳ್ಳೆಯವ್ರು ಯಾರು, ಕೆಟ್ಟವ್ರು ಯಾರು? ನಿಮ್ಗೆ ಪ್ರೀತಿ ಮಾಡೋರು ಯಾರು, ಮೋಸ ಮಾಡೋರು ಯಾರು? ಮಜಾ ಏನು ಗೊತ್ತಾ, ಮೋಸ ಮಾಡೋರು ತುಂಬಾ ಮಧುರವಾಗಿ ಮಾತಾಡ್ತಾರೆ ಅಲ್ವಾ? ಅದು ಯಾರಿಗೆ ನಿಮ್ಗೆ ಪ್ರೀತಿ ಇದೆಯಲ್ಲ ಅವ್ರು ಏಟು ಕೊಡ್ತಾರೆ, ಅದು ಅವ್ರ ಒಳಗಡೆಗೆ ಏನಿರ್ತದೆ, ಒಳಗಡೆ ನಿಮ್ಗೆ ಒಂದು ಕಲ್ಯಾಣ ಮಾಡ್ಬೇಕು ಅಂತ ಭಾವನೆ ಇರ್ತದೆ. ಆದ್ರೆ ನಾವೇನ್ ಮಾಡ್ತಾವ, ಅವ್ರು ಬೈತಾರಲ್ಲ, ನಾನು ಅವ್ರ ಹೋಗೋದೇ ಇಲ್ಲ. ಅವ್ರ ಒಳಗಡೆ ಭಾವನೆಯನ್ನು ನಾವೇನ್ ಮಾಡೋದಿಲ್ಲ, ಅರ್ಥ ಮಾಡ್ಕೊಳ್ಳೋದಿಲ್ಲ. ಅದಕ್ಕಾಗಿ ಭಗವಂತನ ಪ್ರಶ್ನೆ, ಪ್ರತಿದಿನ ಕರ್ಮವನ್ನು ಮಾಡ್ಬೇಕು. ಹೇಗೆ ಶರೀರಕ್ಕೆ ಕರ್ಮ ಮಾಡ್ಬೇಕಾದ್ರೆ ಪ್ರತಿದಿನ ಸ್ನಾನ ಬೇಕೋ ಬೇಡವೋ? ಪ್ರತಿದಿನ ಆಹಾರ ಬೇಕೋ ಬೇಡವೋ? ಬಟ್ಟೆ ಬೇಕೋ ಬೇಡವೋ? ಇಷ್ಟೆಲ್ಲ ನೀವು ಮನೆಯಲ್ಲಿ ರೆಡಿ ಮಾಡ್ಕೊಂಡು ಹೋಗ್ಬೇಕಾದ್ರೆ ಪ್ರತಿದಿನ ಆಧ್ಯಾತ್ಮಿಕವಾಗೂ ಕೂಡ ಪವಿತ್ರತೆ ಶಕ್ತಿಯಿಂದ, ಸತ್ಯತೆ ಶಕ್ತಿಯಿಂದ ಏನ್ ಮಾಡ್ತಿದ್ದೀರಿ, ನಿತ್ಯ ಜೀವನದಲ್ಲಿ ಕರ್ಮವನ್ನ ಮಾಡಿ ಸಫಲತೆಯನ್ನು ಪಡಿತಾ ಇದ್ದೀರಾ. ಆ ಅನುಭವ ನಿಮಗೆ ಇದೆಯಾ? ಹೆಂಗಿರ್ಬೇಕಂತ ಬಾಬಾ ಹೇಳ್ತಾರೆ, ನ್ಯಾಚುರಲ್, ಸಹಜವಾಗಿರ್ಬೇಕು. ಅದು ನೇಚರ್ ಆಗಿರ್ಬೇಕು. ಹೆಂಗಾಗಿರ್ಬೇಕು, ಅದು ಇಲ್ಲ ಅಂತಂದ್ರೆ ಆಗ್ಲೇಬಾರ್ದು. ಹೇಗೆ ಜೀವನದಲ್ಲಿ ನೀರು ಬೇಕೇ ಬೇಕಲ್ವಾ, ಹಾಗೆ ಭಗವಂತನ ಶಕ್ತಿ ಪ್ರತಿ ಕರ್ಮದಲ್ಲಿ, ಪ್ರತಿ ಸಂಕಲ್ಪದಲ್ಲಿ, ಪ್ರತಿ ವ್ಯಕ್ತಿಯಲ್ಲಿ ನೀವು ಹೋದಾಗಲೆಲ್ಲನೂ ಕೂಡ ಏನ್ ಮಾಡ್ಬೇಕು, ಉಪಯೋಗ ಮಾಡ್ಬೇಕು. ಆದ್ಮೇಲೆ ನಿಮ್ಮ ಕೈಯಲ್ಲಿ ಮೊಬೈಲ್ ಬಂದ್ಬಿಟ್ಟು ಎಷ್ಟು ವರ್ಷ ಆಯ್ತು? 10 ವರ್ಷ. 10 ವರ್ಷ. 10 ವರ್ಷ. ಅದ್ರ ಮೊದಲು ಮೊಬೈಲ್ ಇತ್ತೋ ಇರ್ಲಿಲ್ವೋ? ಇರ್ಲಿಲ್ಲ. ಸರಿ, ಫಸ್ಟ್ ಮೊಬೈಲ್ ಬಂದಾಗ ನಿಮ್ ಜೊತೆಗೆ ಮೊಬೈಲ್ ಎಷ್ಟು ಸಮಯ ಇರ್ತಿತ್ತು 24 ಗಂಟೆಯಲ್ಲಿ? ಒಂದು ಅರ್ಧ ಗಂಟೆ. ಅಲ್ವಾ? ಈಗ ಎಷ್ಟೊತ್ತಿರ್ತದೆ? 24 ಗಂಟೆ. ಹೌದು ತಾನೆ. ಅವಾಗ ಮೊಬೈಲಿನ ಬೆಲೆ ಏನೋ ಗೊತ್ತಾಗಿದೆ ಇಲ್ವೋ? ಉಪಯೋಗ ಮಾಡ್ತಿದೀವಿ ತಾನೆ? ಹೌದು ತಾನೆ. ಟಿಕೆಟ್ ಬುಕ್ ಮಾಡ್ಬೇಕಂದ್ರು ಅದೇ, ಮುರ್ಲಿ ಕೇಳ್ಬೇಕು ಅಂತಂದ್ರು ಅಷ್ಟೇ, ಜೂಮ್ ನಲ್ಲಿ ಮಿಲ್ನ ಮಾಡ್ಬೇಕು ಅಂತಂದ್ರು ಅದೇ. ಎಲ್ಲದಕ್ಕೂ ಕೂಡ ಏನ್ ಬೇಕು ನಮ್ಗೆ? ಗುಡ್ ಮಾರ್ನಿಂಗ್ ಹೇಳಲಿಕ್ಕೂ ಅದೇ, ಗುಡ್ ನೈಟ್ ಹೇಳಲಿಕ್ಕೂ ಅದೇ, ಅಲಾರಾಮ್ ಹೇಳಲಿಕ್ಕೂ ಅದೇ, ಪ್ರತಿಯೊಂದಕ್ಕೂ ಕೂಡ ಏನು ಅಲ್ವಾ? ಮನೇಲಿ ಅಪ್ಪ ಅಮ್ಮ ಇಲ್ದಿದ್ರು ಕೂಡ ನಡೀತಾರೆ, ಮೊಬೈಲ್ ಬೇಕೇ ಬೇಕು. ಯಾಕಂದ್ರೆ ಅನ್ನ ಏನ್ ಮಾಡ್ಬೇಕು ಅಂತ ಯೂಟ್ಯೂಬ್ ಅಲ್ಲೇ ನೋಡ್ತೀವಿ ನಾವು. ಪ್ರತಿಯೊಂದಕ್ಕೂ ಕೂಡ ನೋಡೋದು ಯಾವ್ದನ್ನ? ಮೊಬೈಲ್ ಅನ್ನೇ. ಹಾಗೆ ಹೇಗೆ ಮೊಬೈಲ್ ಅನ್ನು ಉಪಯೋಗ ಮಾಡ್ತಿದ್ರು, ಹಾಗೆ ಯಾರನ್ನ ಉಪಯೋಗ ಮಾಡ್ಬೇಕು? ಬಾಬನನ್ನ ಉಪಯೋಗ ಮಾಡಿ ಸಫಲತೆ ಬಂದಿರುವಂತದ್ದು ನಿಮ್ಗೆ ಏನಿದೆ, ಅನುಭವ ಇದೆಯಾ? ಮೊದಲು ಮೊಬೈಲ್ ಉಪಯೋಗ ಮಾಡೋದು ಕಷ್ಟ ಆಗ್ತಿದೆ, ಇವಾಗ ಏನಾಗ್ಬಿಟ್ಟಿದೆ, ನೇಚರ್ ಆಗ್ಬಿಟ್ಟಿದೆ. ಅದಿಲ್ಲ ಅಂತಂದ್ರೆ ಮಜಾ ಏನು ಗೊತ್ತಾ, ಜನ ಇವತ್ತಿನ ದಿನದಲ್ಲಿ ಮನೇದು ಊಟ ತಗೊಂಡೋಗ್ಲಿಕ್ಕೆ ಬೇಕಾದ್ರೆ ಮರ್ತೋಗ್ಬಿಡ್ತಾರೆ, ನೀರಿನ ಬಾಟ್ಲ್ ತಗೊಂಡು ಹೋಗೋದನ್ನ ಮರೀತಾರೆ, ಟ್ಯಾಬ್ಲೆಟ್ ತಗೊಂಡು ಹೋಗೋದನ್ನ ಮರೀತಾರೆ. ಯಾವ್ದು ಮರೆಯೋದಿಲ್ಲ? ಮೊಬೈಲ್ ತಗೊಂಡು ಹೋಗೋದನ್ನ ಬರೆಯೋದಿಲ್ಲ. ಎಲ್ಲಾದ್ರೂ ಮದುವೆ ಮನೆಗೆ ಹೋದ್ರೆ ಬೇಕಾದ್ರೆ ಮಗನನ್ನ ಮರ್ತ್ಬಿಟ್ಟು ಬಂದ್ಬಿಡ್ತಾರೆ, ಮೊಬೈಲ್ ಮಾತ್ರ ಜೊತೆ. ಅಷ್ಟು ನಾವು ಅದರ ಮೇಲೆ ಆಗಿಬಿಟ್ಟಿದೀವಿ, ಅವಲಂಬನೆ ಆಗಿದ್ದೀವಿ. ಹಾಗೆಯೇ ಈಶ್ವರಿ ಜೀವನದಲ್ಲಿ ಸಫಲತೆ ಬರಬೇಕು ಅಂತಂದ್ರೆ ಮಕ್ಕಳೇ, ಇನ್ನು ಮುಂದಿನ ದಿನದಲ್ಲಿ ಸದಾ ಕಾಲ ನಿಮ್ಮ ಹತ್ರ ಈ ಪವಿತ್ರತೆ ಶಕ್ತಿ, ಸತ್ಯದ ಶಕ್ತಿ, ಇದರಿಂದಲೇ ಜೀವನವನ್ನು ಮಾಡಿದಾಗ ಸಫಲತೆ ಆಗ್ತದೆ ಮತ್ತು ಭಗವಂತನ
ಪ್ರತ್ಯಕ್ಷತೆ ಆಗ್ತದೆ. ಈಗ ನಿಮ್ಗೆ ಅನುಭವ ಇದೆ, ಇಲ್ಲ ಅಂತಲ್ಲ, ಆದ್ರೆ ಆವಾಗಿದೆ. ಏನಿದೆ ಅವಾಗ ಹಂಗಂದ್ರೆ ಅವಾಗವಾಗಿದೆ, ಸದಾ ಇಲ್ಲ. ಅವಂದ್ರೆ ಯಾಕೆ ಟ್ಯೂಬ್ಲೈಟ್. ಮಾಡೋದು ಇರುತ್ತೆ. ಬಾಬಾ ಒಂದು ಸುಂದರವಾದ ಉದಾಹರಣೆ ಕೊಡ್ತಾರೆ. ಹಂದಿಗೆ ಸ್ನಾನ ಮಾಡಿದ್ರೆ ಅದು ಎಷ್ಟೊತ್ತು ಕ್ಲೀನ್ ಆಗಿರ್ತದೆ? ಸೆಕೆಂಡ್ ಒಳಗೆ ಹಂದಿಗೆ ಕ್ಲೀನ್ ಹೊರಗಡೆ ಇತ್ತದು ಹಂದಿ ಚೆನ್ನಾಗಿ ಗಲೀಜು ಮಾಡ್ಕೊಂಡಿದ್ದು, ಅದಕ್ಕೆ ನೀವು ಸ್ನಾನ ಮಾಡಿದ್ರೆ ಎಷ್ಟೊತ್ತು ಕ್ಲೀನ್ ಆಗಿರ್ತದೆ? ಹಿಂದಿನ ಹೊಟ್ಟತಿ ಬಾತ್ರೂಮಲ್ಲಿ ಇರುವಷ್ಟೇ ಹೊತ್ತು, ಹೊರಗಡೆ ಬಿಟ್ಬಿಡಿ, ಎಲ್ಲಿ ಹೋಗ್ತದೆ ಅದು? ಕೊಚ್ಚೆ ಒಳಗೆ. ನಮ್ ಕಥೆನೂ ಅಷ್ಟೇ. ನೀವು ಬೇಕಾದ್ರೆ ನೋಡಿ, ಎಲ್ಲಿವರೆಗೆ ಬಟ್ಟಿಲಿದ್ದೀರೋ, ಎಲ್ಲಿವರೆಗೆ ಮಧುಬಂದಲ್ಲಿದ್ದೀರೋ, ಎಲ್ಲಿವರೆಗೆ ಕ್ಲಾಸ್ ರೂಮ್ ನಲ್ಲಿ ಇದೀರೋ, ಅಲ್ಲಿವರೆಗೆ ಮಾತ್ರ ಏನು ಸ್ವಚ್ಛ ಅದು ಗ್ಯಾರಂಟಿ ಇಲ್ಲ. ಡೈಮಂಡ್ ಕೋಲಲ್ಲಿ ಕೂತ್ಕೊಂಡ್ರೂ ಕೂಡ ಮನಸ್ಸೆಲ್ಲಿ ಇರ್ತದೆ? ವ್ಯಾಪಾರ, ವ್ಯವಹಾರ, ಹೆಂಡತಿ, ಮಕ್ಕಳು, ಪತಿ, ಎಲ್ಲ ಮೊಮ್ಮಕ್ಕಳು. ಅದ್ರ ಜೊತೆಗೆ ಇನ್ನೊಂದು ದೊಡ್ಡ ಚಿಂತೆ ಏನು? ಅಯ್ಯೋ 63 ಜನ್ಮ ಸಾಲ ತೀರಿಸ್ಬೇಕಲ್ಲಪ್ಪ, ಲಕ್ಷ್ಮೀನಾರಾಯಣ ಆಗ್ಬೇಕಲ್ಲ, ವಿಶ್ವಕಲ್ಯಾಣ ಆಗ್ಬೇಕಲ್ಲ. ಅದೇ ಬಿಟ್ಟು ಏನಿದೆ, ಅದೊಂದು ದೊಡ್ಡ ಜವಾಬ್ದಾರಿ ಏನ್ ಮಾಡ್ಬಿಟ್ಟಿದೀವಿ. ಇನ್ನೇನಾದ್ರು ಪಾರ್ಟಿಗಳನ್ನ ಕರ್ಕೊಂಡು ಹೋಗ್ಬಿಟ್ಟು ಅದೊಂದು ದೊಡ್ಡ ಟೆನ್ಷನ್. ಏನಂತ ಅಲ್ಲಿ ಮುರಳಿ ನಡೀತಾ ಇರ್ತದೆ. ಮುರಳಿ ಇವತ್ತೆಲ್ಲ ಸೈಡ್ ಸೀನಿಗೆ ಕರ್ಕೊಂಡು ಹೋಗ್ಬೇಕಲ್ಲ, 8 ಗಂಟೆಗೆ ಬರ್ಲಿಕ್ಕೆ ಹೇಳಿದ್ದಾರೆ. ಅಕೌಂಟ್ಸ್ ಅಲ್ಲಿ ಲೆಕ್ಕಾಚಾರ ಇದೆಯಲ್ಲ ಅಲ್ವಾ, ವಾಪಸ್ ಹೋಗ್ಲಿಕ್ಕೆ ಇನ್ನೂ ಬಸ್ ಬುಕ್ ಮಾಡಿಲ್ಲ, ಯಾತ್ರಾ ಭೋಜನ ಪರಿಚಯ ಹಾಕಿಲ್ಲ. ಇದೆಲ್ಲ ಯಾವಾಗ ನೆನಪಿಗೆ ಬರ್ತದೆ ಹೇಳಿ? ಮುರ್ಲಿ ಕೇಳಿ ಕೂತ್ಕೊಂಡಾಗ, ಅಮೃತ ವೇಳೆ ಕೂತ್ಕೊಂಡಾಗ. ಆವಾಗ ನೀವು ಎಲ್ಲಿದ್ದೀರಿ? ಮೌಂಟ್ ಅಬೂನಲ್ಲಿ ಇದ್ದೀರಿ. ಗಮನ ಇಲ್ಲಿ ಈ ಎಲ್ಲ ವಿಷಯಗಳಲ್ಲಿ ಇದ್ದಾಗ ಅವಾಗ ಅದಕ್ಕೆ ಸತ್ಯತೆ, ಪವಿತ್ರತೆ ಅಂತ ಹೇಳ್ತಾರ? ಇಲ್ಲ ಅಲ್ವಾ? ಅದಕ್ಕಾಗಿ ನಿಮ್ಮನ್ನು ನೀವು ಚೆಕ್ ಮಾಡ್ಕೊಳ್ಳಿ ಆದ್ಮೇಲೆ. ಪ್ರತಿದಿನ ಪರಮಾತ್ಮನಿಂದ ಮನಸ್ಸನ್ನ, ಆತ್ಮವನ್ನು ಎಷ್ಟು ಸ್ವಚ್ಛ ಮಾಡ್ಕೊಳ್ತಿದ್ದೀರಿ, ಪರಮಾತ್ಮನ ಶಕ್ತಿಯನ್ನು ತೆಗೆದುಕೊಂಡ್ಬಿಟ್ಟು ಕರ್ಮ ಕ್ಷೇತ್ರಕ್ಕೆ ಎಷ್ಟು ಹೋಗ್ತಾ ಇದ್ದೀರಾ, ಎಷ್ಟು ಸಮಯ ಅದರ ಪ್ರಭಾವ ಇರ್ತದೆ. ಅಂದ್ರೆ ನಾವು ಆ ಸಮಯದಲ್ಲಿ ಮಾತ್ರ ನಾವು ಬಾಬನ ಜೊತೆ ಕನೆಕ್ಟ್ ಆಗ್ತೀವಿ. ಲೌಕಿಕ ಹೋದ ತಕ್ಷಣ ಟಕ್ ಅಂತ ಏನ್ ಮಾಡ್ಬಿಡ್ತೀವಿ, ಎಲ್ಲ ಕೆಸರನ್ನ ಏನ್ ಮಾಡ್ಬಿಡ್ತೇವೆ ಮೇಲೆ ಅಲ್ವಾ? ಬಾಬನ ಮನೆಗೆ ಬಂದಾಗ ಮಾತ್ರ ಏನ್ ಮಾಡೋದು, ರೂಮಿಗೆ ಹೋಗೋದು, ವೈಟ್ ಡ್ರೆಸ್ ಹಾಕೊಂಡು ಬಂದು ಕುತ್ಕೊಂಡ್ಬಿಡೋದು. ಮತ್ತೊಪ್ಪಸ್ ಮನೆ ಹೋಗ್ಬೇಕಾದ್ರೆ ಏನ್ ಮಾಡೋದು, ಮತ್ತೊಪ್ಪಸ್ ಕಲರ್ ಡ್ರೆಸ್ ಹಾಕೊಂಡು ಏನ್ ಮಾಡೋದು, ಹೋಗ್ಬಿಡೋದು ಅಲ್ವಾ? ಹಾಗೇನೆ ನಿಮ್ಮ ಮನೋಸ್ಥಿತಿಯನ್ನು ನೀವೇನ್ ಮಾಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ. ಎಷ್ಟು ಸಮಯ ಭಗವಂತ ಏನು ಶುದ್ಧ ಮಾಡಿದರೋ ಆ ಸ್ಥಿತಿಯಲ್ಲಿ ಇರ್ತೀರಾ? ಈಗ ಕೊನೆಯ ಪ್ರಶ್ನೆ. ಈಗ ನಾನು ಮಕ್ಕಳನ್ನು ಕ್ಲೀನ್ ಮಾಡಿ ನೆಕ್ಸ್ಟ್ 1 ಸೆಕೆಂಡ್ ಅಲ್ಲಿ ನನ್ನ ಮಗು ಪುನಃ ಕೊಳಕ ಮಾಡ್ಕೊಳ್ತಾ ಕುತ್ಕೊಂಡ್ರೆ ಆ ಕೊಳಕು ಮಗುವನ್ನ ತೆಗೆದುಕೊಂಡು ನಾನು ಈಶ್ವರ ಸೇವೆ ಮಾಡ್ಲಿಕ್ಕೆ ಆಗತ್ತಾ? ಆಗತ್ತಾ? ಆಗಲ್ಲ? ಆಗೋದಿಲ್ಲ. ಅವಾಗ ಭಗವಂತನ ಪ್ರತ್ಯಕ್ಷತೆ ಆಗತ್ತಾ? ನೀವು ಎಲ್ಲಾದ್ರೂ ಮದುವೆ ಮನೆಗೆ ಎಲ್ಲಾದ್ರೂ ಹೋಗ್ಬೇಕಾದ್ರೆ ನಿಮ್ಮ ಕೊಳಕ ಮಗುವನ್ನ ಕೈಲಿ ಹಿಡ್ಕೊಂಡು ಹೋಗ್ತೀರಾ? ತಲೆ ಮೇಲೆ ಇಟ್ಕೊಂಡು ಹೋಗ್ತೀರಾ? ಮಡ್ಲಲ್ಲಿ ಇಟ್ಕೊಂಡು ಹೋಗ್ತೀರಾ? ಯಾವಾಗ ನೀವು ಇಟ್ಕೊಂಡು ಹೋಗಲ್ಲ, ನಾನು ಯಾಕೆ ಇಟ್ಕೊಂಡು ಹೋಗ್ಲಿಕ್ಕೆ ಹೇಳ್ತಾರ ಬಾಬಾ. ಅದಕ್ಕಾಗಿ ಇಷ್ಟು ಮಾನಸಿಕವಾಗಿ ಶುದ್ಧವಾಗಿರ್ತಿರೋ, ನನ್ನ ಹತ್ರ ಪವಿತ್ರವಾಗಿರ್ತಿರೋ, ಯಾವಾಗ ನನ್ನಿಂದ ಶೃಂಗಾರವಾಗಿ ಮನಬುದ್ಧಿಯಿಂದ ನೀವೇನ್ ಮಾಡಬೇಕು, ನನ್ನ ಶಕ್ತಿಯನ್ನು ತೆಗೆದುಕೊಂಡು ಯಾರು ಕರ್ಮಕ್ಷೇತ್ರಕ್ಕೆ ಇಳಿತಾರೋ ಅಂತ ಮಗುವನ್ನು ಮಾತ್ರ ನಾನು ಭವಿಷ್ಯದಲ್ಲಿ ಪ್ರತ್ಯಕ್ಷತೆಗೆ ನಾನು ಉಪಯೋಗ ಮಾಡ್ಕೊಳ್ತೇನೆ. ಅದಕ್ಕಾಗಿ ಆ ಮಕ್ಕಳನ್ನ ಈಗಲಿಂದಲೇ ನಾನು ರೆಡಿ ಮಾಡ್ತಾ ಇದ್ದೇನೆ. ನೋಡಿ, ಎಲ್ಲಾ ಈಶ್ವರೀಯ ವಿಷಯವನ್ನ ತಿಳಿಸಿದ್ದೇನೆ. ಪೋಸ್ಟ್ ಅಂತೂ ಗ್ಯಾರಂಟಿ ಇದೆ, ಪೋಸ್ಟ್ ಫಿಕ್ಸ್ ಆಗಿದೆ. ನಿಮಗೂ ಕೂಡ ಅವಕಾಶ ಇದೆ. ಸಾಧನೆ ಮಾಡಿದ್ರೆ ಮಾತ್ರ ನಿಮ್ಗೆ ಅವಕಾಶ ಸಿಗತ್ತೆ. ಆಮೇಲೆ ನನಗೆ ಈ ಪೋಸ್ಟಿನ ಬಗ್ಗೆ ಗೊತ್ತಿರ್ಲಿಲ್ಲ, ನನಗೆ ಹೇಳಲಿಲ್ಲ ಅಂತ ನೀವು ಅಪ್ಪನ ಹತ್ರ ಕಂಪ್ಲೇಂಟ್ ಮಾಡುವ ಹಾಗೆ ಇಲ್ಲ. ಆ ಪೋಸ್ಟಿಗಂತ ಅಲ್ಲಿ ಅಪ್ಲಿಕೇಶನ್ ಇದು ಹಾಕಿದ ತಕ್ಷಣದಲ್ಲಿ ನೀವು ಅವಾಗ ರೆಡಿ ಆಗ್ಲಿಕ್ಕೆ ಆಗೋದಿಲ್ಲ. ಈಗಿನಿಂದ ನೀವೇನ್ ಮಾಡ್ಬೇಕಾಗತ್ತೆ, ರೆಡಿ ಆಗ್ಬೇಕಾಗ್ತದೆ. ಅದಕ್ಕಾಗಿ ನಿಮ್ಮನ್ನು ನೀವು ಚೆಕ್ ಮಾಡ್ಕೊಳ್ಳಿ. ಏನಾಗ್ಬೇಕು? ಪವಿತ್ರತೆ ಶಕ್ತಿ ಮತ್ತು ಸತ್ಯತೆ ಶಕ್ತಿಯ ಆಧಾರದಲ್ಲಿ ಪೂರ್ತಿ ದಿನ ನಿಮ್ಮ ಜೀವನ ನಡೀತಾ ಇದೆಯಾ, ಅದರ ಫಲನೂ ಕೂಡ ನಿಮ್ಗೆ ಅನುಭವ ಆಗ್ತಾ ಇದೆ ಅಂತ ನೀವೇನ್ ಮಾಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ. ಓಕೆ. ಓಂ ಶಾಂತಿ. ಓಂ ಶಾಂತಿ.